ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನಂದು ಆವುದನು ಜನಂ ಕಾಣದೊಡ ಮಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ, ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಡಿ ವಿ ಜಿಯವರ ಈ ಅದ್ಭುತ ಸಾಲುಗಳೊಂದಿಗೆ ಇವತ್ತು ಸುಕ್ಷೇತ್ರ, ಸುಜನ ಕ್ಷೇತ್ರ ಹಾಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಬಹಳಷ್ಟು ಪ್ರಬುದ್ಧತೆಯನ್ನು ಪಡೆದುಕೊಂಡಂಥ ಈ ಒಂದು ಕುಟುಗನಕೇರಿ ಗ್ರಾಮದಲ್ಲಿ 11ನೇ ಜಾತ್ರಾ ಮಹೋತ್ಸವ. ಪ್ರಥಮದಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಕೊಟ್ಟೂರು ಮಹಾಸ್ವಾಮಿಗಳು ಕಲ್ಮಠ ಗಂಗಾವತಿ ಪೂಜ್ಯರ ಪಾದಕ್ಕೆ ಹಣೆಮಣೆದು, ಹಾಗೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಹೊಳೆ ಹುಚ್ಚೇಶ್ವರ ಮಹಾಸ್ವಾಮಿಗಳು ಕೋಟೇಕಲ್ ಕುಟುಗನಕೇರಿ ಕಮತಿಗಿ ಪೂಜ್ಯರ ಪಾದಕ್ಕೆ ಹಣೆಮಣೆದು, ಈ ಗ್ರಾಮದ ಎಲ್ಲ ದೈವಕ್ಕೂ ಕೂಡ ಹಣೆಮಣೆದು, ಜೊತೆಗೆ ಈ 11ನೇ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಇವತ್ತು 5 ದಿನಗಳ ಕಾಲ ಪ್ರವಚನ ಅನ್ನುವುದರ ಬದಲಾಗಿ ಒಂದಷ್ಟು ಬದುಕಿನ ಸತ್ಯಗಳನ್ನು ನಮ್ಮ ಸನಾತನ ಧರ್ಮ ಹಾಕಿಕೊಟ್ಟಂತಹ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿಯಾಗಿ ಜೀವನವನ್ನು ನಿರ್ವಹಣೆ ಮಾಡಬೇಕು, ಈ ಜೀವನ ನಿರ್ವಹಣೆಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಬರುವಂಥ ಒಂದಷ್ಟು ವೈರುಧ್ಯಗಳಿಗೆ ಯಾವ ರೀತಿಯಾಗಿ ನಮ್ಮನ್ನೇ ನಾವು ಆತ್ಮಾವಲೋಕನ ಮಾಡ್ಕೊಳ್ತಾ ಈ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವಂಥ ಒಂದಷ್ಟು ವಿಚಾರಗಳನ್ನು ಇಲ್ಲಿ 5 ದಿನಗಳ ಕಾಲ ನಾನು ಆಧ್ಯಾತ್ಮಿಕ ಚಿಂತನದ ರೂಪದಲ್ಲಿ ನಾನಿಲ್ಲಿ ತಮ್ಮ ಮುಂದೆ ಸಾದರಪಡಿಸಲಿಕ್ಕೆ ಆಗಮಿಸಿದ್ದು. ಇಂತಹ ಒಂದು ಪವಿತ್ರ ವೇದಿಕೆಯ ಮೂಲಕ 5 ದಿನಗಳ ಕಾಲ ಇಂಥ ವಿಚಾರಗಳನ್ನು ಶ್ರವಣ ಮಾಡಲಿಕ್ಕೆ ಆಗಮಿಸಿದಂಥ ಎಲ್ಲ ಶ್ರದ್ಧೆಯ ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಹಾಗೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಸಂಗೀತ ಸಾಧಕರೇ, ಜೊತೆಗೆ ಎಲ್ಲ ಈ ಒಂದು ಜಾತ್ರಾ ಮಹೋತ್ಸವದ ಪದಾಧಿಕಾರಿಗಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ನನ್ನ ಬಾಗಿದ ತಲೆ, ಮುಗಿದ ಕೈಗಳ ಮೂಲಕ ಶರಣೋ ಶರಣಾರ್ಥಿಗಳು. ಬಹುಶಃ ನಾನು ನಾಳೆಗೆ ಶ್ರೀಶೈಲ ಮಲ್ಲಿಕಾರ್ಜುನಗೆ ಹೋಗ್ಬೇಕಂತ ತಿಳ್ಕೊಂಡು ನಾನು ನಿರ್ಧಾರ ಮಾಡಿದ್ದೆ. ನಮ್ಮ ಸ್ನೇಹಿತರಾದಂಥ ವೀರಣ್ಣ ಶೆಟ್ಟರ್ ಸರ್ ಅವರು, ಇಲ್ಲ ಈ ರೀತಿಯಾಗಿ ನಮ್ಮ ಊರಾಗ ಒಂದು ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ದೀವಿ, ಯಾರ್ಯಾರಿಗೋ ಹೇಳಿದ್ವಿ, ಅವ್ರು ಯಾರೂ ಇಲ್ಲ, ಕೊನೆಗೆ ನೀ ಸಿಕ್ಕಿ ಅಂತ ತಿಳ್ಕೊಂಡು ನಾನು ಹೇಳಿ ಇಂಥ ಒಂದು ಪವಿತ್ರ ವೇದಿಕೆಯ ಇಂಥ ಒಂದು ಇದು ಸ್ಥಾನ ಅಂದರೆ ಇದು ಸಾಮಾನ್ಯರಿಗೆ ದಕ್ಕೋದಲ್ಲ. ಇದ್ರ ಮೇಲೆ ತಾವೇನೋ ಒಂದು ಸಿಂಹಾಸನದ ರೂಪದಲ್ಲಿ ಒಂದು ವಸ್ತ್ರವನ್ನು ಹಾಕಿದಾಗ ನಾನು ಬೇಡ ಅಂತ ಹೇಳಿದೆ. ಯಾಕೆಂದರೆ ನಾನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯ. ನಾನು ಯಾವುದೇ ರೀತಿ ನಾನು ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದೀನಿ. ಜೊತೆಗೆ ಕಳೆದ ಶ್ರಾವಣ ಮಾಸದಲ್ಲಿ 15 ದಿನಗಳ ಕಾಲ ವಚನೋಪನ್ಯಾಸ ಮಾಲಿಕೆಯಲ್ಲಿ ಕೆರೂರು ಪಟ್ಟಣದಲ್ಲಿ ಶಿವಪ್ಪಯ್ಯನ ಮಠದಲ್ಲಿ 15 ದಿನಗಳ ಕಾಲ ಅವರು ಪ್ರವಚನ ಅಂದರು, ನಾನು ಪ್ರವಚನ ಅಲ್ಲಿಲ್ಲ, ವಚನೋಪನ್ಯಾಸ ಕೊಟ್ಟೆ. ಅಂದಾಗ ನನಗೆ ಶೆಟ್ಟರ್ ಸರ್ ಈ ಅವಕಾಶ ಕೊಟ್ಟ ನನಗೆ ಬಹಳ ಖುಷಿ ಆಯಿತು. ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಬನಾಭನ ಪಾದ ಭಜನೆ ಸುಖವಯ್ಯ, ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ, ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ, ಮೆಲ್ಲನೆ ಮಾಧವನ ಮನದಿ ಮೆಚ್ಚಿಸಬೇಕು, ಮೆಲ್ಲನೆ ಮಾಧವನ ಮನದಿ ಮೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ. ಬಹುಶಃ ಇದೊಂದು ನನ್ನ ಭಾಗ್ಯ, ಸೌಭಾಗ್ಯ. ಇಂಥ ಒಂದು ಸೌಭಾಗ್ಯದ ಅವಕಾಶ ಭಗವಂತನೇ ನನಗೆ ಕರುಣಿಸಿದಾಗ ಮತ್ತೊಂದು ವರ್ಷ ಮಲ್ಲಯ್ಯನ ದರ್ಶನ ತಗೊಂಡ್ರೆ ಆಯಿತು, ಇಲ್ಲಿ ಸಜ್ಜನರ ಒಂದಷ್ಟು ದರ್ಶನ ಸಿಗ್ತಾ ಇದೆಯಲ್ಲ, ಇಂಥ ದರ್ಶನದ ಮುಂದೆ ಸಾಕ್ಷಾತ್ ಭಗವಂತನನ್ನೇ ನಿಮ್ಮೆಲ್ಲರಲ್ಲಿಯೂ ನಾನು ಕಾಣ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳಿಸ್ಪಡಿಸ್ತಾ, ನಾನು ಆಗಲೇ ಹೇಳಿದೆ, ಇಲ್ಲಿ ಯಾವುದೇ ಪ್ರವಚನ ಇಲ್ಲ, ಇದು ಕೇವಲ ಉಪನ್ಯಾಸ, ಆಧ್ಯಾತ್ಮಿಕ ವಿಚಾರಗಳನ್ನು ಉಪನ್ಯಾಸದ ರೂಪದಲ್ಲಿ ಹೇಳುವಂಥದ್ದು. ಪ್ರವಚನ ಅಂದರೆ ಏನಾಗತ್ತೆ, ಅಲ್ಲಿ ಒಂದಷ್ಟು ಧರ್ಮ ಗ್ರಂಥಗಳನ್ನು
ಮುಂದಿಟ್ಟುಕೊಂಡು ಒಬ್ಬ ಗುರುವಿನ ಒಂದಷ್ಟು ವಿಚಾರಗಳನ್ನು ಅಲ್ಲಿ ಬಿಚ್ಚಿಡುವಂಥದ್ದು. ಧರ್ಮದ ಹಿನ್ನೆಲೆಯಲ್ಲಿ ಅವೆಲ್ಲ ವಿಚಾರಗಳನ್ನು ವಿವರಣಾತ್ಮಕವಾಗಿ ಹೇಳುವಂಥದ್ದು. ಅದಕ್ಕೆ ಸಾಮಾನ್ಯವಾಗಿ ಅದನ್ನು ಪ್ರವಚನ ಕೊಡುವಂಥವರು ಸಂಸಾರಿಗಳಾಗಿರೋದಿಲ್ಲ, ಸನ್ಯಾಸಿಗಳಾಗಿರ್ತಾರೆ. ಒಂದು ಮಠದಲ್ಲಿ ಅವರು ಪೂಜ್ಯರಾಗಿ ಗುರುಗಳಾಗಿ ಸಮಾಜಕ್ಕೆ ಒಂದು ಸಚ್ಚಿಂತನೆಗಳನ್ನು ಬಿತ್ತುವಂಥವರಾಗಿರ್ತಾರೆ. ಆದರೆ ಉಪನ್ಯಾಸ ಅಂದಾಗ ಇವೇ ವಿಚಾರಗಳನ್ನು ಸಾಮಾನ್ಯನೂ ಕೂಡ, ಸಾಮಾನ್ಯ ವ್ಯಕ್ತಿಯೂ ಕೂಡ ಒಂದು ನಿರ್ದಿಷ್ಟವಾದಂಥ ವಿಷಯವನ್ನು ತೆಗೆದುಕೊಂಡು ಆ ವಿಷಯವನ್ನು ಎಲ್ಲರಿಗೂ ಬಿಚ್ಚಿಡುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಇದೊಂದು ಆಧ್ಯಾತ್ಮಿಕ ಚಿಂತನ, ಇದೊಂದು ಉಪನ್ಯಾಸ. ಬಹುಶಃ ಈ ಜೀವನ ಯಾತ್ರೆ ಸಾಗುವಂಥ ಸಂದರ್ಭದಲ್ಲಿ ಈ ಮನುಷ್ಯ ಜನ್ಮದ ಉದ್ದೇಶ ಏನು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗತ್ತೆ. ನದಿ ಎಲ್ಲೋ ಹುಟ್ಟುತ್ತೆ, ಕೊನೆಯಲ್ಲಿ ಅದು ಐಕ್ಯ ಆಗೋದು, ಸೇರೋದು ಎಲ್ಲಿ? ಸಾಗರದೊಳಗಡೆನೆ. ಹಾಗೇನೆ ಮನುಷ್ಯ ಹುಟ್ಟಿದ ನಂತರ ಕೊನೆಗೆ ಸೇರುವುದು ಕೂಡ ಮಸನವನ್ನೇ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಬಹುಶಃ ನಾವು ಬರುವಾಗ ಹೆಂಗೆ ಬಂದಿದ್ವಲ್ಲ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ ಕತ್ತಲೆ ಅನ್ನುವ ರೀತಿಯಲ್ಲಿ ನಾವು ಬರುವಾಗೂ ಏನೂ ತಗೊಂಡ್ಬಂದಿಲ್ಲ, ಹೋಗುವಾಗೂ ಏನೂ ತಗೊಂಡು ಹೋಗೋದಿಲ್ಲ. ಇದು ಜೀವನ ಸತ್ಯ. ಹೆಂಗೆ ಬಂದಿದ್ವಲ್ಲ ಹಂಗೆ ಹೋಗ್ತೀವಿ. ನಾನು ಭಾಳ ದೊಡ್ಡ ಆಸ್ತಿ ಮಾಡೀನಿ, ದೊಡ್ಡ ಅರಮನೆ ಕಟ್ಟೀನಿ, ಭಾಳಷ್ಟು ಬಂಗಾರ ಎಲ್ಲ ಮಾಡೀನಿ, ಏನು ಮಾಡೋದೈತಿ? ಹೋಗುವಾಗ ಎಲ್ಲದನ್ನು ಕೂಡ ಇಲ್ಲೇ ಬಿಟ್ಟು ಹೋಗ್ತೀವಿ ಅನ್ನುವಂಥ ಸತ್ಯ ಎಲ್ಲರಿಗೂ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ಆದರೂ ಕೂಡ ಸುಖಕ್ಕಾಗಿ, ಶಾಂತಿ ನೆಮ್ಮದಿಗಾಗಿ ಪ್ರತಿನಿತ್ಯ ಜೀವನದಲ್ಲಿ ಹೋರಾಟವನ್ನು ಮಾಡ್ತಾನೆ ಇರ್ತೀವಿ ಹೋರಾಟ. ತೃಪ್ತಿ ಅನ್ನೋದೇ ಇಲ್ಲ ಬದುಕಿನಲ್ಲಿ. ಇವತ್ತು ನಾನು ಭಾಳ ಖುಷಿ ಇದ್ದೀನಿಪ್ಪ, ಸಂತೃಪ್ತಿ ಐತೆ, ನನ್ನ ಇನ್ನೊಂದು ಕ್ಷಣಕ್ಕೆ ನನ್ನಲ್ಲಿರುವಂಥದ್ದನ್ನು ಬಿಡ್ತೀನಿ, ಇನ್ಯಾರಲ್ಲೇ ಇರುವಂಥದ್ದು ನನಗಿಂತ ಹೆಚ್ಚು ಏನಾದರೂ ಅವ್ರ ಹತ್ರ ಐತೆ ಅದನ್ನು ನೋಡಿ ನನ್ನ ಇದ್ದಿದ್ದನ್ನು ನಾನು ಮರೆತು ಮತ್ತೆ ದುಃಖಕ್ಕೆ ಒಳಗಾಗ್ತಾ ಇದ್ದೀನಿ. ಬಹುಶಃ ಮನುಷ್ಯನಿಗೆ ಬದುಕಬೇಕಾದ್ರೆ, ನೆಮ್ಮದಿಯಿಂದ ಸುಖ ಶಾಂತಿ ಸಂತೋಷದಿಂದ ಬದುಕಬೇಕಾದ್ರೆ ಬಹುಶಃ ನಮ್ಮೆಲ್ಲರಿಗೂ ಮೊದಲು ಬೇಕಾಗಿರುವಂಥದ್ದು ಭಗವಂತ ಗಾಳಿಯನ್ನು ಕೊಟ್ಟನ, ಉಸಿರಿದ್ರೆ ಮಾತ್ರ ಈ ದೇಹ ಚೈತನ್ಯವಾಗಿರುತ್ತೆ. ಮನುಷ್ಯ ಬದುಕಬೇಕಾದ್ರೆ, ಯಾವುದೇ ಜೀವಿ ಬದುಕಬೇಕಾದ್ರೆ ಒಂದೇನು ಬೇಕು? ಉಸಿರನ್ನುವಂಥದ್ದು ಬೇಕು, ಪ್ರಾಣ ಅಂತ ಕರಿತೀವಿ. ಇನ್ನು ಎರಡನೇ ಅವಶ್ಯಕತೆ ಏನು? ದೇಹ ಒಂದಷ್ಟು ದಾಹಕ್ಕೆ ಒಳಗಾದಾಗ ನೀರನ್ನುವಂಥದ್ದು ಬೇಕಲ್ಲ. ನನಗೆ ಬಾಯಾರಿಕೆ ಆದಾಗ ನೀ ಏನೇ ಕೊಟ್ಟರು ಬೇಕಾಗಿಲ್ಲ, ಆ ಬಾಯಾರಿಕೆ ಹೋಗಬೇಕಂದ್ರೆ ಏನು ಕೊಡಬೇಕು? ನನಗೆ ನೀರು ಒಂದಿದ್ರೆ ಮುಗಿತಲ್ಲ, ತೃಪ್ತಿ ಆಗತ್ತೆ, ಯಪ್ಪ ನನ್ನ ದಾಹ ತೀರ್ತು. ಇನ್ನು ಮೂರನೇ ಅವಶ್ಯಕತೆ ಏನು ಮನುಷ್ಯನಿಗೆ? ಹೊಟ್ಟೆ ಹಸಿವಾಗತ್ತೆ. ಹೊಟ್ಟೆ ಹಸಿದಾಗ ತಗೋ ಬಂಗಾರ ತಾಟ ಐತಿ, ಬೆಳ್ಳಿ ತಾಟ ಐತಿ, ತಗೋ ಅಂತ ತಿಳ್ಕೊಂಡು ಅವನು ಕೊಟ್ಟರು ಉಣ್ಣಕ್ಕಾಗತ್ತಾ? ಹಾಗಾದ್ರೆ ಏನು ಬೇಕದರಲ್ಲಿ? ನನ್ನ ಬದುಕು, ನನ್ನ ದೇಹಕ್ಕೆ ಒಗ್ಗುವಂಥ ಆಹಾರ ಬೇಕು, ಅನ್ನ ಬೇಕಲ್ಲ. ಅದನ್ನಷ್ಟು ನಾನು ಸಂತೃಪ್ತಿಯಿಂದ ತಿನ್ನಿ ಅಂದರೆ ಆ ಹೊಟ್ಟೆ ತುಂಬತೆ ಅಂದ್ರೆ ಸಾಕು ಅಂದ್ಬಿಡ್ತೀವಿ ಅಲ್ವಾ? ಬೇಕಾದವ್ರು ನೋಡ್ರಿ, ಹೊಟ್ಟೆ ತುಂಬತಂದ್ರೆ ಸಾಕಂತೀವಿ, ಇನ್ನೊಂದು 4 ತಾಸಾಗ ಮತ್ತೆ ಹಸಿತೈತಿ, ಮತ್ತೆ ಬೇಕಂತೀವಿ, ಅದು ಬೇರೆ. ಅಂದರೆ ಗಾಳಿ ಬೇಕು. ಮನುಷ್ಯ ನೆಮ್ಮದಿಯಾಗಿ ಸುಖದಿಂದ ಬದುಕಬೇಕಾದ್ರೆ ಗಾಳಿ ಬೇಕು. ಬಹುಶಃ ಈ ಪ್ರಾಣವಾಯುವಿನ ಮೌಲ್ಯ ನಮಗೆ ಯಾವಾಗ ಗೊತ್ತಾಗತ್ತಂದ್ರೆ ಆಸ್ಪತ್ರೆದಾಗ ಅಲ್ಲಿ ವೆಂಟಿಲೇಷನ್ ಹಚ್ಚಿದಾಗ ದಿನಕ್ಕೆ ತಾಸಿಗೆ ಇಷ್ಟಿಷ್ಟು ಅಂತ ಇರ್ತೈತಿ. ಒಂದು ದಿನ ಕಳೀತಿಲ್ಲ 10,000 15,000 ಬಿಲ್ ಆಗಿರ್ತೈತಿ. ಅವಾಗ ಗೊತ್ತಾಗತ್ತೆ ಪ್ರಾಣವಾಯು ಎಷ್ಟು ಮುಖ್ಯ ಐತಿ. ನೋಡ್ರಿ, ಈಗ ಏನೂ ಇಲ್ಲ, ಫ್ರೀಯಾಗಿ ತೊಗೊಳಕತ್ತೀವಿ ಗಾಳಿ. ಆರಾಮ್ ತಪ್ಪಿದಾಗ ದವಾಖಾನೆ ಬಿದ್ದೀವಿ ಅಂದ್ರೆ ಅದ ಗಾಳಿಗಾಗಿ ಎಷ್ಟು ದುಡ್ಡು ಕೊಡ್ತೀವಿ ಅಲ್ವಾ? ಅಂದರೆ ಪ್ರಾಣವಾಯು ಮುಖ್ಯ, ಬಾಯಾಡಿದಾಗ ನೀರು ಮುಖ್ಯ, ಹೊಟ್ಟೆ ಹಸಿವಾದಾಗ ಅನ್ನ ಮುಖ್ಯ. ಅಂದರೆ ಜೀವ ಜಗತ್ತಿನಲ್ಲಿರುವಂಥ ಎಲ್ಲ ಚರಾಚರ ಪ್ರಾಣಿ ಪಕ್ಷಿ ಕೀಟಾದಿಗಳಿಗೆಲ್ಲ ಪ್ರಾಣವಾಯು ಐತಿ, ನೀರೈತಿ, ಆಹಾರ ಐತಿ. ಇದರ ಜೊತೆಯಲ್ಲಿ ಪ್ರಾಣಿಗಳು ತಮ್ಮದೇ ಆದಂಥ ಬದುಕನ್ನು ಒಂದಷ್ಟು ಕಟ್ಟಿಕೊಳ್ಳಿಕ್ಕೆ ಒಂದು ಗೂಡು ಅನ್ನೋದು ಬೇಕಲ್ಲ. ಹಕ್ಕಿ ಆಗಿದ್ದು ಏನು ಮಾಡ್ತೈತಿ? ಒಂದು ಗೂಡು ಕಟ್ಕೊತೈತಿ. ಇರುವೆ ಆಗಿದ್ದು ಒಂದು ಏನು ಮಾಡುತ್ತೆ? ಅದು ಕೂಡ ತನಗೆ ಬೇಕಾದಂಥದ್ದನ್ನು
ಆಶ್ರಯವನ್ನು ಕಟ್ಕೊತಲ್ಲ, ಹಾಗೆ ನಾನು ಕೂಡ ನನ್ನ ಬದುಕಿಗೆ, ನನ್ನ ಸಾಮರ್ಥ್ಯಕ್ಕೆ, ನನ್ನ ಶ್ರಮ ಸಂಸ್ಕೃತಿಯ ಮೂಲಕ ನಾನು ಏನನ್ನ ಎಷ್ಟು ನನಗೆ ಸಾಧ್ಯ ಆಯಿತೋ ಅಷ್ಟಷ್ಟು ಆಶ್ರಯವನ್ನು ಕಟ್ಕೊಂಡಿವಿ. ಅದು ಮನೆ ಆಗಿರ್ಬೋದು, ಗುಡಿಸಲಾಗಿರ್ಬೋದು, ಅರಮನೆ ಆಗಿರ್ಬೋದು. ಇರೋದು ಅದಕ್ಕೆ ನಾವು ರಕ್ಷಣಾತ್ಮಕವಾಗಿ ಸುರಕ್ಷಿತವಾಗಿ ಗಾಳಿ, ಬಿಸಿಲು, ಮಳೆ, ಚಳಿ ಇದನ್ನೆಲ್ಲ ರಕ್ಷಣೆಗಾಗಿ ಒಂದು ಏನು ಮಾಡ್ಕೊಂಡಿವಿ, ಮನೆ ಕಟ್ಕೊಂಡಿವಿ. ಹಾಗಾದರೆ ಮನುಷ್ಯನ ಬದುಕಿಗೆ ಈ ಗಾಳಿ, ನೀರು, ಆಹಾರ, ಆಶ್ರಯ ಈ 4 ಇದ್ದರೆ ಎಲ್ಲ ಪ್ರಾಣಿಗಳಿಗೆ ನೋಡಿ ಇವು 4 ಮಾತ್ರ ಅದಾವೆ. ಇನ್ನು ಮನುಷ್ಯನಿಗೆ ವಿಶೇಷವಾಗಿ ಬೇಕಾಗಿರುವಂಥದ್ದು ಇನ್ನೊಂದು ರೀತಿ, ನಾವು ಬಟ್ಟೆ ಹಾಕೋತೀವಿ ಅಲ್ವಾ? ಫ್ಯಾಷನ್ ಈಗೆಲ್ಲ ನಮ್ಮ ದೋತ್ರ ಮಂದಿ, ಟೆಪಿಗೆ ಮಂದಿ ಹಿರಿಯರದಾರ ಇಲ್ಲಿ. ಇವತ್ತಿನವ್ರು ಯಾರ ದೋತ್ರ ಟೆಪಿಗೆ ಹಾಕೋತೀವನೋ ಇಲ್ಲ. ಇದು ನಮ್ಮ ಒಂದು ಸಂಸ್ಕೃತಿ. ಅಂದರೆ ಮನುಷ್ಯನಿಗೆ ಏನು ಬೇಕು? ಅರಿವೆ ಬೇಕು, ಅಂದರೆ ಬಟ್ಟೆ ಅಲ್ವಾ? ಬಟ್ಟೆ ಬೇಕು. ಮನುಷ್ಯ ಒಬ್ಬನೇ ಇದನ್ನು ಬಿಟ್ಟು ಮತ್ತೆ ಯಾರೂ ಬಳಸೋದಿಲ್ಲ. ಇದೆಲ್ಲಕ್ಕಿಂತ ಮಿಗಿಲಾಗಿ ಮನುಷ್ಯನಿಗೆ ಬೇಕಾಗಿರುವಂಥದ್ದನ್ನು ನಾವು ತಿಳ್ಕೋಬೇಕು. ಗಾಳಿ, ನೀರು, ಆಹಾರ, ಆಶ್ರಯ, ಅರಿವೆ ಅಂದರೆ ಬಟ್ಟೆ. ಈ 5ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯ ಬೇಕು. ಅದು ಏನಂದರೆ ಅರಿವು. ಅದನ್ನೇ ನಾವು ಜ್ಞಾನ ಅಂತ ಕರಿತೀವಿ. ಒಬ್ಬ ಮನುಷ್ಯ ಸಮರ್ಥವಾಗಿ ಜೀವನದಲ್ಲಿ ಯಶಸ್ವಿಯಾಗಿ ಜೀವನವನ್ನು ನಿರ್ವಹಣೆ ಮಾಡಬೇಕಾದ್ರೆ ಗಾಳಿ, ನೀರು, ಆಹಾರ, ಆಶ್ರಯ, ಅರಿವೆ, ಬಟ್ಟೆ ಈ 5ರ ಜೊತೆಗೆ ಬೇಕಾಗಿರುವಂಥದ್ದು ಯಾವುದು? ಅರಿವು ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು. ಈ ಅರಿವು ಮತ್ತು ಜ್ಞಾನ ಎಲ್ಲಿ ಸಿಗುತ್ತೆ? ಬಹುಶಃ ಈ ಅರಿವು ಮತ್ತು ಜ್ಞಾನ ನಿರಂತರವಾಗಿ ಸಿಗಲಿ ಅನ್ನುವಂಥ ಉದ್ದೇಶದಿಂದನೇ ಇಂತಹ ಒಂದು ಗ್ರಾಮದಲ್ಲಿ ಜಾತ್ರೆಯನ್ನು ಮಾಡಿ, ಜಾತ್ರೆಯ ಪೂರ್ವದಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳಿಸ್ಲಿಕ್ಕೇನೆ ಇಂಥ ವೇದಿಕೆ ಆಗೈತಿ. ಈ ವೇದಿಕೆ ಮತ್ತೇನೂ ಅಲ್ಲ, ನಮ್ಮ ಬದುಕಿನ ಅಂಧಕಾರವನ್ನು ಕಳೆದು ನನ್ನಲ್ಲಿರುವಂಥ ಅಜ್ಞಾನವನ್ನು, ಅಸಂಸ್ಕೃತಿಯನ್ನು, ಅಧರ್ಮವನ್ನು, ಅನೀತಿಯನ್ನು, ಅನ್ಯಾಯವನ್ನು, ನಾನು ಏನೇನು ತಪ್ಪು ದಾರಿ ತುಳಿತಾ ಇದ್ದೇನಲ್ಲ ಇದು ತಪ್ಪು, ಹೀಗೆ ಮಾಡಬಾರ್ದು ಅನ್ನುವಂಥದ್ದನ್ನು ತಿಳಿ ಹೇಳಿ ಅವರನ್ನು ಮತ್ತೆ ಸನ್ಮಾರ್ಗದಲ್ಲಿ ಒಳ್ಳೆಯ ದಾರಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಇರುವಂಥ ವೇದಿಕೆಯೇ ಇಂಥ ಒಂದಷ್ಟು ಜಾತ್ರಾ ಮಹೋತ್ಸವದಲ್ಲಿ ಹಮ್ಮಿಕೊಳ್ಳುವಂಥ ಪ್ರವಚನ, ಉಪನ್ಯಾಸ, ಆಧ್ಯಾತ್ಮಿಕ ಚಿಂತನ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಬಹುಶಃ ಇವತ್ತು ನಾವು ಸುಖ ಎಲ್ಲೈತಿ, ಸಂತೋಷ ಎಲ್ಲೈತಿ, ನೆಮ್ಮದಿ ಎಲ್ಲೈತಿ ಅಂತ ಬರೇ ಹುಡುಕ್ತಾ ಇದ್ದೀವಿ. ಎಷ್ಟಿದ್ರೂ ನಮಗೆ ಕೊರತೆನೇ ಅನ್ನಕತ್ತೀವಿ. ಒಟ್ಟೆ ಕೊರತೆ. ಹಾಗಾದರೆ ಸುಖ, ಶಾಂತಿ, ನೆಮ್ಮದಿ ಎಲ್ಲೈತಿ ಅನ್ನುವಂಥದ್ದನ್ನು ನೋಡಿದಾಗ ಬಹುಶಃ ನಾನು ನಿಮಗೆ ಈ ಊರಾಗ ಒಬ್ಬ ಕೋದಂಡರಾಮ ಅದಾನಂತ ತಿಳ್ಕೊಳ್ರಿ. ನಾನು ಎಲ್ಲ ಹೇಳೋದು ತಿಳ್ಕೊಳ್ಳೋಕ್ಕಷ್ಟೇ. ಎಲ್ಲದನ್ರಿ ಹುಡುಕಿ ತೋರಿಸ್ರಿ ಅನ್ಬೇಡ್ರಿ. ಆ ಕೋದಂಡರಾಮ ಹೆಂಗೆ ಅದನಪ್ಪ ಅಂತಂದ್ರೆ ಅವ ಒಟ್ಟ ಯಾರಿಗೂ ಬೇಡವಾದಂಥ ವಸ್ತುವಾಗಿ ಬಿಟ್ಟಾನ ಮನುಷ್ಯ. ಯಾರೂ ಅವನು ಸೇರೋದೇ ಇಲ್ಲ. ಎಲ್ಲ ರಗಡ ಆಸ್ತಿ ಐತಿ, ಅಂತಸ್ತು ಐತಿ, ಎಲ್ಲ ಐತಿ. ಯಾರ ಜೊತೆಗೆ ಹೆಂಗೆ ವ್ಯವಹಾರ ಮಾಡಬೇಕು, ಹೆಂಗೆ ಅವ್ರ ಜೊತೆಗೆ ನಾನು ನನ್ನ ವರ್ತನೆಗಳನ್ನು ತೋರಿಸ್ಬೇಕು ಅನ್ನೋದು ಗೊತ್ತೇ ಇಲ್ಲ. ಒಟ್ಟ ಹುಚ್ಚುತನ. ತಾನು ಮಾಡಿದ್ದ ಶಾಸನ. ಹಿಂಗಿರುವಂಥ ವ್ಯಕ್ತಿ ಅವನು ಕಂಡ್ರೆ ಯಾರಿಗೂ ಆಗೇ ಬರ್ತಿದ್ದಿಲ್ಲ. ಅವು ಏನ್ರಿ ಇದ್ರ ಬಂದು ದೂರ ಸರಿದು ಬಿಡ್ತಿದ್ರು. ಎಲ್ಲಿದೋ ಮರೆ ಇವನು ಕೂಡ ಒಳ್ಳೆ ವ್ಯವಹಾರ ನಮ್ಮದೇನು. ಒಂದು ಮಾತಾಡೋಕತ್ರ ಚಲೋಂತಾಗ ಮಾತಾಡೋದಿಲ್ಲ. ಏನೇನರ ಸಿಟ್ಟು ಮಾಡಿ ನಮಗೆ ಏನೇನರ ಅಂತಾನ ಅಂತ ತಿಳ್ಕೊಂಡು ಸ್ವಲ್ಪ ದೂರ ಸರಿದು ಬಿಡ್ತಾರೆ. ಹಿಂಗಿರುವಂಥ ಕೋದಂಡರಾಮ ಒಂದಿನ ಒಂದು ವಸ್ತು ಕಳ್ಕೊಂಡಿರ್ತಾನೆ. ಆ ವಸ್ತುನ ಕಳ್ಕೊಂಡು ಏನು ಮಾಡಕತ್ತಾನಪ್ಪ ಅಂತಂದ್ರೆ ಅವನ ಮನೆ ಹೆಂಗೈತಂದ್ರೆ ಊರಿಗೆ ಬರುವಂಥ ಮುಖ್ಯ ದ್ವಾರದಿಂದ ಏನು ಬರ್ತಾರಲ್ಲ ಎಲ್ಲ ಜನ, ಅದರ ಒಂದೇ ಮನಿನ ಅವನದೈತಿ. ಯಾರ ಹಾದು ಹೋಗ್ಬೇಕಾದ್ರೆ ಅವನ ಮನೆ ದಾಟೆ ಮುಂದೆ ಹೋಗ್ಬೇಕು. ಇವ ಏನು ಮಾಡ್ತಾನ, ಕೋದಂಡರಾಮ ಒಂದು ವಸ್ತು ಕಳೆದತ್ತಲ್ಲ ಅದನ್ನು ಹುಡುಕಾಕೆ ಹೊರಗೆ ಬಂದಾನ. ಮನೆಯಿಂದ ಹೊರಗೆ ಬಂದು ಜನ ಅಡ್ಡಾಡಕತ್ತಾರ ಅಂತ ತಿಳ್ಕೊಂಡು ಏನು ಮಾಡ್ತಾನ, ರಸ್ತೆನ ಬಂದ್ ಮಾಡಿಬಿಡ್ತಾನೆ. ರಸ್ತೆನ ಬಂದ್ ಮಾಡಿ ಹುಡುಕಾಕೆ ಚಾಲೂ ಮಾಡ್ತಾನ. ಯಾರೂ ಕೇಳೋದಲ್ಲ, ಯಾಕಪ್ಪ ರಸ್ತೆ ಯಾಕೆ ಬಂದ್ ಮಾಡಿ ಅಂತೇಳಿ. ಯಾಕೆ ಕೇಳಿದ್ರೆ ಸುಮ್ಮ ಅನಾವಶ್ಯಕ ವಾದ ವಿವಾದಗಳಾಗಿ ಮತ್ತೆ ನಾವು ಏನು ಮಾಡಕತ್ತೀವಿ, ಅದೇನಂತಾರಲ್ಲ, ಎದಕ್ಕೆ ಕಲ್ಲು ಹೋಗೋದು ಸಿಡಿಸ್ಕೊಳ್ಳೋದು ಅಂತಾರಲ್ಲ, ಆ ಪದಗಳ ಬೇಡ ಇಲ್ಲಿ.
ಹಂಗೆ ಯಾರು ಅವನ್ನ ಯೋಚನೆ ಮಾಡೋದಿಲ್ಲ. ಆಯ್ತು ಬಿಡು, ಅವ್ನು ಏನೋ ಹುಡುಕಾಕತ್ತಾನ, ಹುಡುಕೊಲ್ ಬಿಡು ಅಂತ ತಿಳ್ಕೊಂಡು ಮತ್ತು ಪಾಪ ಅವ್ರು ಬೇರೆ ರಸ್ತಾದಾಗ ಮೂಲಕ ಹೆಂಗೋ ಹೋಗ್ತಿರ್ತಾರ. ಇವ ಹುಡುಕಾಕತ್ತನ ಒಟ್ಟ ಸೂರ್ಯಾಸ್ತ ಆಗಕ್ಕೆ ಬಂತು, ಹೊತ್ತು ಮುನ್ಗಾಕ್ ಬಂತು, ಆದರೂ ಹುಡುಕಾಕತ್ತಾನ. ಅದ್ರಾಗ ಒಬ್ರು ಹಿರಿಯರು, ಒಳ್ಳೆ ಯೋಗಿಗಳು, ಸದ್ಗುಣಿಗಳು, ಅವ್ರನ್ನ ಕಂಡ್ರೆ ಎಲ್ಲರಿಗೂ ಕೂಡ ಭಾಳ ಪ್ರೀತಿ ಗೌರವ, ಆ ರೀತಿಯಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವಂಥ ಹಿರಿಯರೊಬ್ಬರು ಸ್ವಲ್ಪ ಧೈರ್ಯ ಮಾಡಿ, ಕೋದಂಡರಾಮ, ಬೆಳಿಗ್ಗೆಯಿಂದನೂ ನಾವು ನೋಡಾಕತ್ತೀವಪ್ಪ, ಏನು ಹುಡುಕಾಕತ್ತಿ ನೀನು, ಏನು ಹುಡುಕಾಕತ್ತಿ ಅಂದಾಗ ಕೋದಂಡರಾಮ ಹೇಳ್ತಾನೆ, ಒಂದು ಸೂಜಿ ಕಳೆದತಿ, ಅದನ್ನು ಹುಡುಕಾಕತ್ತೀನಿ, ಒಂದು ಸೂಜಿ ಕಳೆದತಿ ಹುಡುಕಾಕತ್ತೀನಿ. ಹಾಗಾದ್ರೆ ಸಿಕ್ತೆ ಆ ಸೂಜಿ? ಇಲ್ಲ, ಸಿಕ್ಕಿಲ್ಲ, ಇನ್ನೂ ಹುಡುಕ್ತಾ ಇದ್ದೀನಿ. ಆಗ ಹಿರಿಯರು ತಮ್ಮ ಅನುಭವದ ಮೂಲಕ ಹೇಳ್ತಾರ, ಕೋದಂಡರಾಮ ನೀನು ಮಾಡೋದು ತಪ್ಪಪ್ಪ, ಆಯಿತು ಹುಡುಕಾಕತ್ತೀಯ, ನಾನು ಕೈ ಜೋಡಿಸ್ತೀನಿ, ಹುಡುಕ್ತೀನಿ. ಅವರು ಒಂದು ಅರ್ಧ ತಾಸು ಹುಡುಕಿದ್ರು, ಎಲ್ಲಿ ಸಿಗವಲ್ದು. ಕೊನೆಗೆ ಹಿರಿಯರು ಕೇಳ್ತಾರ, ಕೋದಂಡರಾಮ ನೀನು ಸೂಜಿ ಎಲ್ಲಿ ಕಳ್ಕೊಂಡು ಮೊದಲು ಹೇಳ, ಸೂಜಿ ಎಲ್ಲಿ ಕಳ್ಕೊಂಡು ಮೊದಲು ಹೇಳನ್ನ. ಆಗ ಕೋದಂಡರಾಮ ಹೇಳ್ತಾನ, ನನ್ನ ಮನೆ ಒಳಗೆ ಕತ್ತಲ ಇರುವಂಥ ಒಂದು ಕೋಲ್ ಐತಿ, ರೂಮ್ ಐತಿ, ಆ ರೂಮ್ನ್ಯಾಕ ನಾ ಸೂಜಿ ಕಳ್ಕೊಂಡಿನಿ, ಆ ರೂಮ್ನ್ಯಾಗ ಸೂಜಿ ಕಳ್ಕೊಂಡಿನಿ. ಅಲ್ಲ ಹುಚ್ಚ, ಸೂಜಿ ಕಳ್ಕೊಂಡಿದ್ದು ರೂಮ್ನ್ಯಾಗ, ಮನೆ ಒಳಗಂತಿ, ಇಲ್ಯಾಕೆ ಹುಡುಕಾಕತ್ತೀವಿ ಅಂದಾಗ ಕೋದಂಡರಾಮ ಹೇಳ್ತಾನ, ಒಳಗೆ ಕತ್ತಲೈತಿ, ಇಲ್ಲೇ ಬೆಳಕೈತಿ, ಅದಕ್ಕೆ ಇಲ್ಲಿ ಹುಡುಕಾಕತ್ತೀನಿ ಅಂತ ಹೇಳ್ತಾನ. ಏನಿದ್ರ ಅರ್ಥ? ಇವತ್ತು ನಾವು ಎಲ್ಲರೂ ಕೂಡ ಕೋದಂಡರಾಮಗಳೇ. ಸುಖ ಶಾಂತಿ ನೆಮ್ಮದಿ ಎಲ್ಲೈತಪ್ಪ ಅಂತ ತಿಳ್ಕೊಂಡು ಹುಡುಕಾಕತ್ತೀವಿ, ಕಳ್ಕೊಂಡಿದ್ದು ಒತ್ತಟ್ಟೆ, ಹುಡುಕೋದು ಒತ್ತಟ್ಟೆ ಆಗತ್ತದ ನಮ್ಮ ಪರಿಸ್ಥಿತಿ. ಹಾಗಾದ್ರೆ ಈ ಸುಖ ಶಾಂತಿ ನೆಮ್ಮದಿ ಎಲ್ಲೈತೆ ಅಂದ್ರೆ ನಮ್ಮ ಒಳಗ ಐತಿ, ನಮ್ಮ ಒಳಗ ಐತಿ. ಅದನ್ನು ಬಿಟ್ಟು ಬೇರೆ ಕಡೆ ಹುಡುಕಾಕತ್ತೀವಿ. ಆ ಬೇರೆ ಕಡೆ ಹುಡುಕೋದನ್ನ ನಿಲ್ಲಿಸಿ, ಏ ಹುಚ್ಚ, ನಿನ್ನೊಳಗಡೆನೇ ಐತಿ, ನಿನ್ನ ಅಂತರಾತ್ಮದಲ್ಲೇ ಐತಿ. ಇವು ಏನು ಇಂದ್ರಿಯಗಳದಾವಲ್ಲ, ಇವೆಲ್ಲ ಬಾಹ್ಯದಲ್ಲಿ ಹುಡುಕ್ತಾವು, ಹೊರಗೆ ಹುಡುಕಾಕತ್ತಾವು. ಹೊರಗೆ ಹುಡುಕಬೇಡಕ್ಕಪ್ಪ, ಸುಖ ಶಾಂತಿ ನೆಮ್ಮದಿ ನಿನ್ನ ಒಳಗಡೆ ಐತಿ, ಒಳಗಡೆ ಹುಡುಕು, ಒಳಗಡೆ ಹುಡುಕು. ಹಾಗಾದ್ರೆ ಈ ಒಳಗಡೆ ಹುಡುಕಲಿಕ್ಕೆ ಪ್ರಯತ್ನ ಮಾಡಿದರೆ, ಈ ಒಳಗಡೆ ಹುಡುಕು ಅನ್ನುವಂಥ ನಮ್ಮ ಮನಸ್ಸು ಜಾಗೃತವಾಗಬೇಕಾದ್ರೆ ಏನು ಬೇಕಪ್ಪ ಅಂದರೆ ನಮಗೆ ಗುರುವಿನ ಉಪದೇಶಗಳು ಬೇಕು. ಯಾವಾಗ ನಮಗೆ ಗುರುವಿನ ಉಪದೇಶಗಳು, ಅನುಭವಿಗಳ ಉಪದೇಶಗಳು, ಒಳ್ಳೆಯ ಜ್ಞಾನ ಓದಿನ ಮೂಲಕವಾಗಲಿ, ಅಥವಾ ಈಗಂತೂ ಧಾರಾವಾಹಿ ನೋಡ್ತೀವಿ, ಸಿನಿಮಾ ನೋಡ್ತೀವಿ, ಯಾವುದೇ ಧಾರಾವಾಹಿ ಇರಲಿ, ಸಿನಿಮಾ ಇರಲಿ, ಕೇವಲ ಅದು ಮನರಂಜನೆ ಕೊಟ್ಟರೆ ಜೊತೆಯಲ್ಲಿಯೂ ಕೂಡ ನಮಗೆ ಬದುಕಿನ ಚಿಂತನೆಯನ್ನು ಮಾಡಲಿಕ್ಕೆ ಹಚ್ಚತ್ತೆ. ಅಲ್ಲಿ ಯಾರ್ಯಾರು ಹೀರೋಯಿಗಳು ಇರ್ತಾರೆ, ದುಷ್ಟ ವ್ಯಕ್ತಿಗಳ ಪಾತ್ರನೂ ಇರ್ತವೆ, ವಿಲನ್ಗಳು ಇರ್ತಾರೆ. ಅವಾಗ ನಾವು ಅನ್ಕೋಬೇಕು, ನಾವು ಏನಾದರೂ ವಿಲನ್ಗಳಿದ್ರೆ ಹೆಂಗೆ ಜೀವನ ನಡಿತೈತಿ, ಒಳ್ಳೆಯವರಾಗಿದ್ದರೆ ಹೆಂಗೆ ಜೀವನ ನಡಿತೈತಿ ಅನ್ನುವಂಥದ್ದು ನಮ್ಮ ಇಂದ್ರಿಯಗಳಿಂದ ಅಂತರಾತ್ಮವನ್ನು ನೋಡ್ಕೊಳ್ಳುವಂಥದ್ದು, ಅಂತರಾತ್ಮವನ್ನು ನೋಡ್ಕೊಳ್ಳುವಂಥದ್ದು. ಅದಕ್ಕೆ ದೇವರ ದಾಸಿಮಯ್ಯನವ್ರು ಹೇಳ್ತಾರೆ, ಕರಿಯ ನಿತ್ತಡೆವಲ್ಲೇ, ಕರಿಯ ನಿತ್ತಡವಲ್ಲೇ, ಸಿರಿಯ ನಿತ್ತಡವಲ್ಲೇ, ಪಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೇ, ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ, ನಿನ್ನ ನಿತ್ತಂತೆ ಕಾಣ ರಾಮನಾಥ, ನಿನ್ನ ನಿತ್ತಂತೆ ಕಾಣ ರಾಮನಾಥ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ನನಗೆ ಸಿರಿ ಬೇಡ, ಸಂಪತ್ತು ಬೇಡ, ಏನೂ ಬೇಡ, ನಿಮ್ಮ ಉಪದೇಶ ಅಮೃತಗಳು ನನಗೆ ಇದ್ರೆ ಸಾಕು, ನನ್ನ ಬದುಕು ಸಾರ್ಥಕವಾಗತ್ತೆ. ಯಾವಾಗ ನಾನು ಬದುಕಿನಲ್ಲಿ ತಪ್ಪಿದಾಗ ನನಗೊಂದಿಷ್ಟು ಉಪದೇಶವನ್ನು ನೀಡು, ಆ ಉಪದೇಶದ ಮೂಲಕ ಈ ಜನ್ಮವನ್ನು ಸಾರ್ಥಕ ಮಾಡ್ಕೋತೀನಿ. ಯಾಕಂದರೆ ಈ ಮಾನವ ಜನ್ಮ ಅನ್ನುವಂಥದ್ದೈತಲ್ಲ, ಈ ಮಾನವ ಜನ್ಮ ಎಷ್ಟೋ ಜನ್ಮಗಳ ಪುಣ್ಯದ ಪ್ರತಿಫಲ ಈ ಮಾನವ ಜನ್ಮ. ನಾವು ಮನುಷ್ಯರಾಗಿದ್ದೀವಿ ಅಂದ್ರೆ ಯಾವುದೋ ಒಂದು ಜನ್ಮ ನಾವು ಏನಾಗಿವಿ, ಹಲವಾರು ಜನ್ಮಗಳನ್ನು ಎತ್ತಿ ಇವತ್ತು ಮನುಷ್ಯ ಜನ್ಮಕ್ಕೆ ಹುಟ್ಟಿದ್ದೀವಿ. ಅದಕ್ಕೆ ಹೇಳ್ತಾರೆ ಜಾತಸ್ಯ ಹಿ ಧ್ರುವೋ ಮೃತ್ಯು ಅಂತ. ಮನುಷ್ಯ ಎಷ್ಟೇ ದೊಡ್ಡವನಾಗಿರಲಿ ಕೊನೆಗೆ ಸೇರೋದು ಮಸನಕ್ಕೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು, ಯಾವಾಗಾದರೂ ಒಂದಿನ ಸಾವು ಬರ್ತೇ ಬರುತ್ತೆ. ಆ ಸಾವು ಅನ್ನುವಂಥದ್ದು ಈ ಕ್ಷಣ ಬರ್ಬೋದು, ಮುಂದಿನ ಕ್ಷಣ ಬರ್ಬೋದು, ಆದರೆ ಸಾವು ಅನ್ನುವಂಥದ್ದು ನಮ್ಮ ಯಾವತ್ತಿಗೂ ಇರ್ತೈತಿ. ಹಾಗಾಗಿ ಜಂತು ನಾಂ ನರಜನ್ಮ ದುರ್ಲಭಂ, ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಐತಲ್ಲ, ಇದು ಬಹಳ ದುರ್ಲಭ. ನಮಗೆ ಸಿಕ್ಕೈತೆ ಅಂದ್ರೆ ನಾವು ಖುಷಿ ಪಡಬೇಕು. ನಾವು ಮನುಷ್ಯರಾಗಿ ಹುಟ್ಟಿದ್ವಿ. ಈಗ ನೋಡಿ, ಎಷ್ಟೋ ನಾವು ಕ್ರಿಮಿಕೀಟಗಳನ್ನು ಎಲ್ಲ ನೋಡ್ತೀವಲ್ಲ,
ಜೀವ ಜಂತುಗಳನ್ನು ನಾಯಿ ನೋಡ್ತೀವಿ, ಒಂದು ಕತ್ತೆ ನೋಡ್ತೀವಿ, ಕುದುರೆ ನೋಡ್ತೀವಿ, ಎತ್ತು ನೋಡ್ತೀವಿ, ಅವು ಎಷ್ಟು ಪಡಬಾರದ ಕಷ್ಟಗಳನ್ನು ಪಡ್ತಾವೆ ನಮ್ಮಿಂದ ಅನ್ನುವಂಥದ್ದನ್ನು ನೋಡ್ತೀವಿ. ಅದಕ್ಕೂ ಒಂದು ಆತ್ಮ ಐತಿ, ಅದಕ್ಕೂ ಒಂದು ಮನಸ್ಸು ಐತಿ ಅನ್ನುವಂಥದ್ದು ನಮಗೆ ಹೆಂಗೆ ನೋವಾದರೆ ನಾವು ಇನ್ನೊಬ್ರಿಗೆ ಹೇಳ್ಕೊತೀವಿ, ಆದರೆ ಅಂಥ ಪ್ರಾಣಿಗಳಿಗೆ ನೋವಾದರೆ ಯಾರಿಗೆ ಹೇಳ್ಕೋಬೇಕು? ಹಾಗಾಗಿ ಇಂಥ ಒಂದು ಮಾನವ ಜನ್ಮಕ್ಕೆ ನಾವು ಬಂದೀವಂದಾಗ ಈ ಜನ್ಮ ಸುಕೃತ ಫಲದ ಪುಣ್ಯದ ಫಲದಿಂದ ಬಂದತ್ತಲ್ಲ, ಈ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಬೇಕಾದ್ರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಗುರು ಉಪದೇಶ ನಮಗೆ ಬೇಕು. ಅದಕ್ಕೆ ಹೇಳ್ತಾರೆ, ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದೇ ಮಾಂಬುದೇ, ಕಡೆಗೀಲಿಲ್ಲದ ಬಂಡಿ ಕೆಡುವುದೇ ಮಾಂಬುದೇ, ಕಡೆಗೀಲು ಬಂಡಿಗಾಧಾರ, ಕಡೆಗೀಲು ಬಂಡಿಗಾಧಾರ. ಹೌದಾ? ಈ ದೇಹವೆಂಬಂಥ ಬಂಡಿ, ಈ ಒಡಲೆಂಬ ಬಂಡಿ, ಕಡುದರ್ಪವೇರದ ಈ ಒಡಲೆಂಬ ಬಂಡಿ ಹೊಡೆದುರುಳಿ ಬೀಳದಂತೆ ಎಚ್ಚರಿಸಬೇಕಾತಂದ್ರೆ ನಮಗೆ ಗುರುವಿನ ಉಪದೇಶದ ಕೀಲು ನಮಗೆ ಬೇಕಾಗುತ್ತೆ. ಗುರುವಿನ ಉಪದೇಶ, ಕಡುದರ್ಪವೇರಿದ ಈ ಒಡಲೆಂಬ ಬಂಡಿಗೆ ನಿಮ್ಮ ಮೃಡ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ, ನಿಮ್ಮ ಮೃಡ ಶರಣರ ನುಡಿಗಡನವೇ ಕಡೆಗೀಲು. ಯಾರೇ ಇರಲಿ, ಅವರು ಶರಣರಿರಲಿ, ಸನ್ಯಾಸಿಗಳಿರಲಿ, ಸ್ವಾಮಿಗಳಿರಲಿ, ಹಿರಿಯರಿರಲಿ, ತಂದೆ ಇರಲಿ, ತಾಯಿ ಇರಲಿ, ಗುರು ಇರಲಿ, ಸ್ನೇಹಿತ ಇರಲಿ, ನಾನು ಬದುಕಿನಲ್ಲಿ ತಪ್ಪು ಮಾಡಿದಾಗ ನನ್ನ ತಪ್ಪು ಅಂತ ಯಾರು ಎಚ್ಚರಿಸ್ತಾರಲ್ಲ ಅದೆಲ್ಲವೂ ಕೂಡ ಮೃಡ ಶರಣರ ನುಡಿಗಡನನೇ. ಇವತ್ತು ನೋಡ್ರಿ, ಮಕ್ಕಳು ಮನೆಯಲ್ಲಿ ತಂದೆ ತಪ್ಪು ಮಾಡ್ತಿರ್ತಾನೆ, ಕುಡಿತಾ ಇರ್ತಾನೆ. ಕುಡಿಯುವಾಗ ಚಿಕ್ಕ ಮಗು ಹೇಳುತ್ತೆ ಕುಡಿಬೇಡಪ್ಪ ಅಂತ. ಸೊ ಅದು ಕೂಡ ಉಪದೇಶನೇ. ಈಗ ಮಗುವಿಗೆ ಮತ್ತು ತಂದೆಗೆ, ಒಂದು ಮಗುವಿಗೆ ಹಾಲು, ಇನ್ನೊಂದು ಇಲ್ಲಿ ಆಲ್ಕೋಹಾಲ್ ಇಟ್ಟರೆ, ತಂದೆ ಮತ್ತು ಮಗುನ ಮುಂದಕ್ಕೆ ಕುಂದಿರಿಸ್ಕೊಂಡು ಇಲ್ಲಿ ಹಾಲು ಐತಿ, ಆಲ್ಕೋಹಾಲ್ ಐತಿ, ಅದು ಆಲ್ಕೋಹಾಲ್. ಇದ್ರಾಗ ಮಗುವಿಗೆ ತಂದೆಗೆ ಯಾವ್ದು ಆಯ್ಕೆ ಮಾಡ್ಕೋತೀರಿ ಆಯ್ಕೆ ಮಾಡ್ಕೊ ಅಂದ್ರೆ ಮಗು ಏನು ಮಾಡುತ್ತೆ? ಹಾಲನ್ನು ತಗೊಳುತ್ತೆ. ತಂದೆ ಆದಂಥವ್ ಏನು ಮಾಡ್ತಾನ? ಆಲ್ಕೋಹಾಲ್ ಸೆರೆ, ಅದಕ್ಕೆ ಕೈ ಹಾಕ್ತಾನೆ ಅಲ್ವಾ? ಮಗುವಿಗೆ ಗೊತ್ತೈತಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುತ್ತಾ. ಆದರೆ ಇಷ್ಟು ವರ್ಷಗಳ ಕಾಲ ಜೀವನ ನಿರ್ವಹಿಸೀನಿ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ನನಗೆ ಭಾಳ ವಿಚಿತ್ರ ಆಗತ್ತಾ, ಈ ಗುಟ್ಕಾ ಹಾಕ್ತಿರ್ತಾರಲ್ರಿ, ಆ ಗುಟ್ಕಾ ಹಾಕುವಾಗ ಆ ಚೀಟ್ ತಗೊಳ್ಳೋಣ, ಆ ಚೀಟ್ ನೋಡಿದ್ರೆ ನಮಗೇನಾಗತ್ತೆ? ಭಯ ಆಗತ್ತೆ. ಚೀಟ್ ಹಿಂದೆ ಎಂತಾದ್ರೆ ಅದು ಗಂಟಲಿಗೆ ಕ್ಯಾನ್ಸರ್ ಬಂದು ಹಿಂಗಾಗುತ್ತೋ ಹಂಗಾಗುತ್ತೋ ದೊಡ್ಡ ಚಿತ್ರಣ ಹಾಕಿರ್ತಾರ. ಹೌದಾ? ದೊಡ್ಡ ಚಿತ್ರಣ ಹಾಕಿರ್ತಾರ. ಆದರೂ ಕೂಡ ನನಗೆ ಜ್ಞಾನ ಇಲ್ಲ, ಅರಿವಿಲ್ಲ. ಅದನ್ನು ತಿನ್ನಿ ಅಂದ್ರೆ ನನಗೆ ನನ್ನ ದೇಹಕ್ಕೆ ಹಾನಿ ಆಗತ್ತೆ ಅನ್ನುವಂಥ ಅರಿವಿಲ್ಲ. ನಾನೇನು ಮಾಡ್ತೀನಿ? ಅದನ್ನು ತಗೊಂಡು ಏನು ಸ್ಟೈಲಾಗಿ ಹಿಂಗೆ ನಾನು ಅನ್ಕೋತೀನಿ. ನೋಡ್ರಿ ಎಷ್ಟು ವಿಚಿತ್ರ ಐತಿ. ಟೊಬ್ಯಾಕೋ ನಿಷೇಧ ಐತಿ, ತಂಬಾಕು ನಿಷೇಧ ಇದ್ದಾಗ ಮೊದಲು ಒಂದು ಜೋಡಿನ ಬರ್ತಿತ್ತು, ಅದು ಅದ್ರಾಗ ಮಿಕ್ಸ್ ಆಗೇ ಬರ್ತಿತ್ತು. ಭಾಳ ಹಿಂಗೆ ತೊಗೊಂಡವ್ರು ಹಿಂಗೆ ಹಾಕ್ಕೊಂಡ್ಬಿಡ್ತಿದ್ರು. ಈಗ ಅದ್ರ ಜೋಡಿ ಅದು ಏನೋ ಅಂತಾರಲ್ಲ, ಏನ್ರಿ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂದಂಗೆ. ಹಾಂ, ಆ ಗುಟ್ಕಾ ಅಲ್ಲಿ ಅಡಿಕೆದೊಂದು ಬೇರೆ, ತಂಬಾಕದೊಂದು ಬೇರೆ, ಅದನ್ನು ತೊಗೊಂಡು ಮಿಕ್ಸ್ ಮಾಡಿ ಹಿಂಗೆ ಮಾಡ್ತಾರೆ. ನಾನು ಅನ್ಕೋತೀನಿ ಹಿಂಗೆ ಮಾಡ್ಕೋತ ಪಾಪ ಕೈ ನುಡಿಸ್ತಾವೆ. ಅದಕ್ಕೊಂದು ಯಾವ್ದಾರು ಸಣ್ಣ ಮಷಿನ್ ಬರಬಾರ್ದ. ಈಗ ಮನ್ಯಾಗ ಹೆಂಗೆ ಮೆಣಸಿನ್ಕಾಯಿ ಕೊಬ್ಬರಿ ಹಾಕಿ ಮಿಕ್ಸರ್ ಹಂಗೆ ಸಾಂದೊಂದು ಅದ್ರ ಹಾಕೊಂಡು ಗಿರ್ರ ಅಂತ ತಿರುಗಿಸ್ತಾ ಅದನ್ನು ಹಿಂಗೆ ಹಾಕ್ಕೊಳ್ಳೋಕೆ ಯಾರು ಕಂಡು ಹಿಡಿದಿಲ್ಲ ನೋಡೋದು. ನಿನ್ನ ಕಂಡು ಹಿಡಿಬೇಕಾಗಿತ್ತಲ್ಲ. ಇರಲಿ, ಯಾಕೆ ವಿಚಾರ ಹೇಳಕತ್ತೀನಂದ್ರೆ ಇವತ್ತು ನಮಗೆಲ್ಲೋ ಅರಿವಿನ ಕೊರತೆ ಐತಿ. ನಾವೆಲ್ಲ ಭಾಳ ಜ್ಞಾನಿಗಳು, ಬುದ್ಧಿವಂತರು ಭಾಳ ಅದೀವಿ. ಎಲ್ಲೋ ಒಂದು ಕಡೆ ನಾವು ಏನು ಮಾಡಕತ್ತೀವಿ? ತಪ್ಪು ಮಾಡಕತ್ತೀವಿ. ನಾವು ತಪ್ಪು ಮಾಡಕತ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕೆ? ಅಂತರಾತ್ಮ ಒಳಗೆ ಇಟ್ಕೊಂಡು ಹೋಗಿಲ್ಲ. ನಾ ಸರಿ ಅದೀನೋ ತಪ್ಪದಿನೋ ಏನು ಮಾಡಕತ್ತೀನಿ. ಸೊ ಅವಾಗ ನಮಗೆ ಏನು ಬೇಕಾಗತ್ತೆ? ಗುರುವಿನ ಉಪದೇಶ ಬೇಕು, ಸತ್ಸಂಗ ಬೇಕು. ಸತ್ಸಂಗ ಅಂದರೆ ಒಳ್ಳೆಯವರ ಸಂಘ. ನಾವು ಹೆಂಗೆ ಒಳ್ಳೆಯವರ ಸಂಘದೊಂದಿಗಿರ್ತೀವಿ ಹಂಗೆ ಒಳ್ಳೆಯವರಾಗ್ತೀವಿ. ನಾವೇನಾದ್ರು ಕೆಟ್ಟವರ ಸಂಘ ಸೇರಿಸಿದ್ರೆ ಕೆಟ್ಟವರಾಗ್ತೀವಿ. ಇಷ್ಟೇ ವ್ಯತ್ಯಾಸ ಭಾಳ ಏನಿಲ್ಲ. ನಾವು ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಸದ್ಗುಣಿಗಳ ಜೊತೆಗೆ ಒಡನಾಟ ಇತ್ತಂದ್ರೆ ಖಂಡಿತವಾಗಲೂ ನಾವು ಒಳ್ಳೆಯವರೇ. ನಮಗೆ ಗೊತ್ತಿಲ್ಲದೇ ಒಳ್ಳೆತನ ನಮ್ಮಲ್ಲಿ ಬೇರು ಬಿಡ್ತೈತಿ. ಒಂದು ವೇಳೆ ನಾನು ಕೆಟ್ಟವ್ರ ಜೊತೆಗೆ ಸಹವಾಸ ಮಾಡಿದ್ನಿ ಅಂದರೆ ಆದರೂ ಕೂಡ ನನಗೆ ಎಚ್ಚರಿಸುತ್ತಾ ಇದು ತಪ್ಪಪ್ಪ ಮಾಡಬೇಡ ಅಂತೇಳಿ, ಆದರೂ ಕೇಳೋದಿಲ್ಲ. ಯಾಕೆ? ನನ್ನ ಸಂತೋಷ ಎಲ್ಲೈತಿ? ಆ ಚೀಟ್ನಾಗ ಐತಿ, ಆ ಸೆರೆದಾಗೈತಿ, ಒಳಗಿಲ್ಲ. ನೋಡಿ, ಕುಡಿಯುವಂಥವ್ರು ತಿಳ್ಕೋಬೇಕು. ನೀವು ದಿನಾ
100 ರೂಪಾಯಿ ದುಡಿದು 200-300 ರೂಪಾಯಿ ಹಾಳು ಮಾಡ್ಕೋತಾರೆ. ಭಾಳ ಜನ ನೋಡಿ ನಾನು. ಕುಟುಂಬ ಎಷ್ಟು ನರಳುತ್ತಾವಂದರೆ, ಒಂದು ವೇಳೆ ನೀವು ಯಾರ್ಯಾರು ಕುಡಿತಕ್ಕೆ ಚಟಕ್ಕೆ ಬಲಿಯಾಗಿರ್ತಿರಲ್ಲ ಅವರು ನೀವು ನಿಜವಾದ ಸುಖ ಎಲ್ಲೈತೆ ಅನ್ನೋದು ತಿಳ್ಕೊಬೇಕಾದ್ರೆ ಒಂದು ದಿನ ಅಥವಾ 1-2-3 ದಿನ ಆ ಸೆರೆ ಕುಡಿದು ಬಿಟ್ಟು ಮನೆಗೆ ಹೋರಿ, ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರ, ನಿಮಗೆ ಮುದ್ದು ಮಾಡ್ತಾರ. ಅವ್ರಿಗೆ ಹೆಂಗೈತಂದ್ರೆ, ಯಪ್ಪ ನನಗೇನು ಬೇಡ, ನೀ ಪರಿವರ್ತನೆ ಇದೆಯಲ್ಲ ಸಾಕು ನನಗಂತ ತಿಳ್ಕೊಂಡು ಭಗವಂತನಿಗೆ ದೊಡ್ಡದೊಂದು ಪ್ರಾರ್ಥನೆ ಮಾಡ್ತಾರೆ. ಏನೂ ಇಲ್ಲ ಇದರ ಜೀವನದಾಗ. ಸ್ವಲ್ಪ ವ್ಯತ್ಯಾಸ ಆತಂದ್ರೆ ಒಬ್ರಿಗೊಬ್ರು ದ್ವೇಷ ಮಾಡ್ಕೋತೀವಿ. ಸ್ವಲ್ಪ ಎಲ್ಲೋ ವ್ಯತ್ಯಾಸ, ನಾ ಹೆಚ್ಚು ನೀ ಹೆಚ್ಚು, ಬರೀ ಇದೆ. ಸೊ ಅದಕ್ಕೆ ನಾವು ಗುರುವಿನ ಸನ್ಮಾರ್ಗದೊಂದಿಗೆ ಅಥವಾ ಗುರುವಿನ ಉಪದೇಶಗಳನ್ನು ಕೇಳ್ತಾ ನಾವು ನಡೆದಿವಪ್ಪ ಅಂತಂದ್ರೆ ಖಂಡಿತವಾಗಲೂ ನಮಗೆ ಹೆಂಗೆ ಆಗುತ್ತೆ ಅಂದರೆ, ಬಹುಶಃ ನಾವು ಒಳ್ಳೆಯದನ್ನು ಕೇಳ್ತಾ 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 ಹೋದಂಗೆ ಎಲ್ಲೋ ಒಂದು ಕಡೆ ಒಳ್ಳೆಯ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಸೇರಿ, ನಾನು ಹೌದಲ್ಲ, ನಾನು ತಪ್ಪು ಮಾಡ್ತಾ ಇದ್ದೀನಿ, ಇನ್ನು ತಪ್ಪು ಮಾಡಬಾರ್ದು, ಒಳ್ಳೆ ಮಾರ್ಗಕ್ಕೆ ಸರಿಬೇಕಂತ ತಿಳ್ಕೊಂಡು ನಮಗೆ ಆಲೋಚನೆ ಬರುತ್ತೆ. ಹೆಂಗಂದರೆ, ಬಹುಶಃ ಒಂದು ಚಿನ್ನದ ಪಂಜರದಲ್ಲಿ ಒಂದು ಗಿಳಿ ಇರುತ್ತೆ. ಒಂದು ಚಿನ್ನದ ಪಂಜರದಲ್ಲಿ ಅರಮನೆಯಲ್ಲಿ ಆ ಗಿಳಿ ಏನು ಮಾಡ್ತಾ ಇರುತ್ತಪ್ಪ ಅಂತಂದ್ರೆ, ಮಾತಾಡುವಂಥ ಗಿಳಿಯಾಗಿರ್ತೈತಿ. ಅರಮನೆಯಲ್ಲಿ ಚಿನ್ನದ ಪಂಜರದಲ್ಲಿರುವಂಥ ಗಿಳಿ ಮಾತಾಡುವಂಥ ಗಿಳಿಯಾಗಿರ್ತೈತಿ. ಈ ಮಾತಾಡುವಂಥ ಗಿಳಿ ಪ್ರತಿನಿತ್ಯ ಆ ಅರಮನೆಯಲ್ಲಿ ಒಬ್ಬ ಸಾಧುಗಳು ಬಂದು, ಪ್ರವಚನಕಾರರು ಬಂದು ಒಂದಷ್ಟು ಉಪದೇಶಗಳನ್ನು ಮಾಡ್ತಾ ಹೋಗ್ತಿರ್ತಾರೆ. ಉಪದೇಶ ಮಾಡ್ತಾ ಮಾಡ್ತಾ ಅವರು ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಹರಿಯ ನೆನೆದರೆ ಬಂಧನ ಮುಕ್ತಿ ಅಂತೇಳಿ ಒಂದು ಸಾಲು ಹೇಳ್ತಾರೆ. ಅಂದರೆ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಿದರೆ ನಮಗೆಲ್ಲ ಮುಕ್ತಿ ಸಿಗುತ್ತೆ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಿರ್ತಾರೆ. ಒಂದು ಸಾಲು ಹೇಳ್ತಿರ್ತಾನೆ. ಆವಾಗ ಗಿಳಿ, ಚಿನ್ನದ ಪಂಜರದಲ್ಲಿ ಬಂದಿಯಾಗಿರುವಂಥ ಗಿಳಿ ಮಾತಾಡ್ತಾ ಹೇಳ್ತಾನೆ, ಈತ ಸುಳ್ಳು ಹೇಳಕತ್ತಾನ, ಏನನ್ನತ್ರಿ ಅದು? ಈತ ಸುಳ್ಳು ಹೇಳಕತ್ತಾನ. ಇವ ಏನು ಹೇಳಿದ? ಹರಿಯ ನೆನೆದರೆ ಬಂಧನ ಮುಕ್ತಿ. ಇವ ಏನು ಮಾಡ್ತಾನ? ಇದು ಹಿಂಗೆ ಮಾತಾಡೋಣ, ಏನು ನನ್ನಂಗೆ ಪ್ರವಚನ ಹೇಳಕ್ಕೆ, ಉಪನ್ಯಾಸ ಹೇಳಕ್ಕೆ ಬಂದಿದ್ದಲ್ಲ, ಅವನು ಗುರುವಿನ ಹತ್ರ ಹೋಗಿ, ಗುರುಗಳ, ನಾ ಅರಮನೆಗೆ ಹೋದಾಗ ಒಂದಷ್ಟು ಸದ್ವಿಚಾರಗಳನ್ನ ಹೇಳಿ ಈ ಹರಿಯ ನೆನೆದರೆ ಬಂಧನ ಮುಕ್ತಿ ಈ ಪದ ಹೇಳೋಣ, ಅದು ನನಗೆ ಸುಳ್ಳು ಹೇಳಕತ್ತಾನ ಅಂತ ತಿಳ್ಕೊಂಡು ನನಗೆ ಅವಮಾನಿಸಕತ್ತೈತ್ರಿ. ನಾ ಪ್ರತಿ ಸಾರಿ ಹೋದಾಗ ಒಮ್ಮೆ ಹಿಂಗೆ ಮಾಡಕತ್ತೈತ್ರಿ, ಹೆಂಗೆ ಮಾಡೋದ್ರಿ ಗುರುಗಳ ಅಂದಾಗ, ಗುರುಗಳು ಏನು ಮಾಡ್ತಾರೆ, ಹೌದಾ ನಾನು ನೋಡ್ತೀನಿ ನಡಿ ಅಂತ ತಿಳ್ಕೊಂಡು ಗುರುಗಳು ಆ ಶಿಷ್ಯನನ್ನು ಕರ್ಕೊಂಡು ಅರಮನೆಗೆ ಬರ್ತಾರೆ. ಆ ಶಿಷ್ಯ ಯಥಾ ರೀತಿ ಮತ್ತೆ ಪ್ರವಚನ ಉಪನ್ಯಾಸವನ್ನು ಮಾಡಿ ಮತ್ತೆ ಒಂದು ಪದ ಹೇಳ್ತಾನೆ, ಹರಿಯ ನೆನೆದರೆ ಬಂಧನ ಮುಕ್ತಿ ಅನ್ನೋಣ. ಮತ್ತೆ ಅದೇನು ಮಾಡುತ್ತಾ, ಇವ ಸುಳ್ಳು ಹೇಳಕತ್ತಾನ. ಇವನಿಗೆ ಗುರುಗಳಿಗೂ ಆಶ್ಚರ್ಯ ಆಗತ್ತೆ. ಗುರುಗಳು ವಿಚಾರ ಮಾಡ್ತಾರೆ. ಯಾಕಂದರೆ ಗುರು ಆದಂಥವರು ಬರೀ ಯಾವುದೋ ಒಂದು ವಿಚಾರ ಕೇಳಿದ ತಕ್ಷಣ ಇದನ್ನು ಹೊರಗೆ ಹಾಕ್ರಿ, ಇದೆಲ್ಲ ಸಾಯಿಸಿಬಿಡ್ರಿ ಅಂತ ಹೇಳಿಬಿಡ್ತಿದ್ರು. ಹಂಗೆ ಮಾತಾಡಕತ್ತೈತೆ ಆ ಗಿಳಿ ಅಂದ್ರೆ ಏನೋ ಇದರಲ್ಲಿ ಸಮಸ್ಯೆ ಐತಿ, ಅಥವಾ ಏನೋ ಇದಕ್ಕೆ ಗಿಳಿಗೆ ನೋವಾಗಿ ಆ ಮಾತು ಹೇಳಕತ್ತೈತಿ ಅಂತ ತಿಳ್ಕೊಂಡು ಗುರು ಆದಂಥವ್ರು ವಿಚಾರ ಮಾಡಿ ಗಿಳಿಯನ್ನು ವಿಚಾರ ಮಾಡ್ತಾರೆ. ಅಪ್ಪ ಗಿಳಿರಾಯ, ಯಾಕೆ ಆ ರೀತಿ ಹೇಳಕತ್ತಿ ಅಂದಾಗ ಗಿಳಿ ಹೇಳುತ್ತೆ, ಗುರುಗಳೇ, ನಾನು ಒಂದು ಆಶ್ರಮದಲ್ಲಿ ಇದ್ದೆ. ಆಶ್ರಮದಲ್ಲಿದ್ದಾಗ ಆಶ್ರಮದ ವಿಚಾರಗಳನ್ನು ಕೇಳಿ ಅದೇನೋ ಗೊತ್ತಿಲ್ಲ, ನಾನು ಮಾತುಗಳನ್ನು ಕಲಿತಾಗ ನನ್ನನ್ನು ಏನು ಮಾಡಿದ್ರು, ಇದು ಮಾತಾಡುವಂಥ ಗಿಳಿ ಬಿಟ್ಟರೆ ಎಲ್ಲೋ ಹಾರಿ ಬೇರೆ ಕಡೆ ಹೋಗ್ಕತ್ತಂತ ತಿಳ್ಕೊಂಡು ನನ್ನನ್ನು ಒಂದು ಕಬ್ಬಿಣದ ಪಂಜರದಾಗ ಹಾಕಿದ್ರು. ಮೊದಲ ಕಬ್ಬಿಣದ ಪಂಜರದಾಗ ಹಾಕಿ ನನ್ನ ಬಂದಿಯಾಗಿ ಮಾಡಿದರು. ಮುಂದೊಂದು ದಿನ ಒಂದು ಯಾವುದೋ ಒಂದು ವಿಚಾರಕ್ಕೆ ಒಬ್ಬ ಶ್ರೀಮಂತನಿಗೆ ನನ್ನನ್ನು ಏನು ಮಾಡಿದರು, ಶ್ರೀಮಂತ ಬಂದಿದ್ದ ಆಶ್ರಮಕ್ಕೆ, ಇದು ಗಿಳಿ ಮಾತಾಡುತ್ತೆ, ನನಗೆ ಕೊಡ್ರಿ, ನಾನು ಇದನ್ನು ಚಿನ್ನದ ಪಂಜರದಲ್ಲಿ ಇಡ್ತೀನಿ ಅಂತ ತಿಳ್ಕೊಂಡು ನನ್ನ ನಂತರ ಚಿನ್ನದ ಪಂಜರದಲ್ಲಿ ಬಂದಿ ಮಾಡಿದರು. ಮುಂದೊಂದು ದಿನ ಆ ಶ್ರೀಮಂತ ಯಾವುದೇ ಒಂದು ವಿಚಾರಕ್ಕೆ ಅರಮನೆಗೆ ಹೋಗಿದ್ದ, ಅರಮನೆಗೆ ನಾನು ತೆಗೆದುಕೊಂಡ ಹೋಗಿದ್ದ. ನಾನು ಮಾತಾಡೋದನ್ನು ನೋಡಿ ರಾಜ ರಾಣಿ ಖುಷಿಪಟ್ಟು, ಶ್ರೀಮಂತ, ಆ ಮಾತಾಡೋ ಗಿಳಿ ನನ್ನ ಕಡೆ ಕೊಡು ಅಂತ ತಿಳ್ಕೊಂಡು ಹೇಳಿದರು. ಆ ಗಿಳಿಯನ್ನು ನನ್ನ ತಗೊಂಡು ಅವರು ಬಂಗಾರದ ಪಂಜರದಾಗಿಟ್ರು. ಮತ್ತು ನಾನು ಏನು ಮಾಡಲಿ?
ನಾನು ಹೆಂಗೆ ನಾನು ಭಗವಂತನನ್ನು ಸ್ಮರಣೆ ಮಾಡಿ ಎಲ್ಲ ಒಳ್ಳೇದಾಗತ್ತೆ ಅಂತ ತಿಳ್ಕೊಂಡು ನಾನು ಹೇಳಿದರೆ ನನ್ನನ್ನು ಹೆಂಗೆ ನಾನು ಮಾತಾಡಕತ್ತೀನಿ ಹಂಗಂಗೆ ನಾನು ಏನು ಮಾಡಿದರು ಬಂಧನದಾಗ ಇಟ್ಟರು, ಹೊರತಾಗಿ ನನಗೆ ಬಿಡುಗಡೆ ಕೊಡಲಿಲ್ಲ. ಹಾಗಾಗಿ ನಿಮ್ಮ ಶಿಷ್ಯ ಆ ಸನ್ಯಾಸಿ ಹೇಳೋದೇನು? ಹರಿಯ ನೆನೆದರೆ ಬಂಧನ ಮುಕ್ತಿ, ಹರಿಯ ನೆನೆದರೆ ಬಂಧನ ಮುಕ್ತಿ ಅಂತ ಹೇಳ್ತಾ ಇದ್ದಾನಲ್ಲ. ಎಲ್ಲೈತಿ ಭಗವಂತನನ್ನು ಸ್ಮರಣೆ ಮಾಡಿದ್ರೆ ನಾನು ಬಿಡುಗಡೆ ಆಗಬೇಕಾಗಿತ್ತಲ್ಲ. ಯಾಕೆ ನಾನು ಬಂದಿಯಾಗಿದ್ದೀನಿ ಕಬ್ಬಿಣದಿಂದ? ಏನು ಬಂದೆ? ಬೆಳ್ಳಿ ಪಂಜರದಾಗ ಬಂದೆ, ಬೆಳ್ಳಿ ಪಂಜರದಿಂದ ಬಂಗಾರ ಪಂಜರದಾಗ ಬಂದೆ. ಏನು ತೊಗೊಂಡು ಪಂಜರ ತೊಗೊಂಡು ನಾನು ಏನು ಮಾಡಲಿ? ನನಗೆ ಬೇಕಾಗಿರೋದು ಸ್ವಾತಂತ್ರ್ಯ, ಸ್ವಚ್ಛಂದವಾಗಿ ಹಾರಾಡಬೇಕು. ಅದನ್ನು ಬಿಟ್ಟಿರಿ, ನನ್ನ ಬಂಧನ ಮುಕ್ತಿ ಇಲ್ಲ. ಹೆಂಗೆ ನಾನು ಮಾತಾಡಕತ್ತೀನಿ ಹಂಗಂಗೆ ನಾನು ಬಂಧನದಲ್ಲೇ ಹೊಂಟೀನಿ, ಇದ್ಯಾವ ನ್ಯಾಯ ಅಂತ ಕೇಳಿದಾಗ ಗುರುಗಳು ವಿಚಾರ ಮಾಡ್ತಾರೆ. ಹೌದಲ್ಲ, ನಾವು ಅಷ್ಟೇ. ಒಂದು ಏನರ ಮಂಗ್ಯ ನಮ್ಮ ಊರಿಗೆ ಬಂದತ್ತಂತ ತಿಳ್ಕೊಳ್ರಿ, ಆ ಮಂಗ್ಯ ಭಾಳ ಪ್ರೇಮ ನಿಮಗೆ ತೋರಿಸಿ ಅದಕ್ಕೊಂದಿಷ್ಟು ಒಂದೇನೋ ಬಾಳೆಹಣ್ಣು ಏನೋ ಕೊಡಕತ್ರಿ, ಅದು ಸಲುಗೆಯಿಂದ ಇತ್ತಪ್ಪ ಅಂತಂದ್ರೆ, ಅದು ಭಾಳ ಸಲಿಗೆಯಿಂದ ಇತ್ತಂದ್ರೆ ಅದನ್ನೇನು ಮಾಡ್ತೀವಿ ನಾವು? ಎತ್ಕೋತೀವಿ. ಅಷ್ಟು ಸುಮ್ಮ ಭಾಳ ಇದಿತ್ತ ಮನೆ ತೊಗೊಂಡು ಹೋಗ್ತೀವಿ. ಅಷ್ಟು ಮತ್ತದ ಮೇಲೆ ಹಂಗೆ ಪ್ರೀತಿ ಜಾಸ್ತಿ ಆತಂದ್ರೆ ಅದನ್ನು ಕಟ್ಟಿ ಹಾಕ್ತೀವಿ ಅಲ್ವಾ? ನೀವೆಲ್ಲ ಕೇಳಿರಿ, ಒಂದು ಸರ್ಪ ಜನರನ್ನೆಲ್ಲ ಕಚ್ಚಿ ಹೆದರಿಸಿ ಎಲ್ಲರನ್ನ ಸಾಯಿಸ್ತಾ ಇತ್ತು, ಕಚ್ಚಿ ಎಲ್ರಿಗೂ ಭಯಪಡಿಸಿತ್ತು. ಹಿಂಗಿದ್ದಾಗ ಗ್ರಾಮದವ್ರೆಲ್ಲರೂ ಊರು ಬಿಟ್ಟು ಹೋಗೋಣಪ್ಪ, ಎಲ್ಲಿ ಆ ಸರ್ಪದ ಸವಾಸ ಮಾಡೋಣ ಅಂತಂದಾಗ ಒಬ್ಬರು ಸನ್ಯಾಸಿ ಬಂದು, ಇಲ್ಲ ಆ ಸರ್ಪಕ್ಕೆ ಎಚ್ಚರಿಕೆ ಕೊಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡು ಹೇಳಿ, ಸರ್ಪ ಆ ರೀತಿ ಮಾಡಬೇಡಪ್ಪ, ಜನ ಅವರಷ್ಟಿಗೆ ಅವರು ಬರ್ತಾರೆ ಹೋಗ್ತಾರೆ, ಯಾರು ಬಂದರೂ ಕೂಡ ಕಚ್ಚಬೇಡಪ್ಪ ಅಂತೇಳಿ ಉಪದೇಶ ಮಾಡಿ ಹೋಗ್ತಾರೆ. ಸುಮಾರು ವರ್ಷಗಳ ನಂತರ ಬಂದು ನೋಡ್ತಾರೆ ಹಾವಿನ ಪರಿಸ್ಥಿತಿ ಹೆಂಗಾಗಿರ್ತದಂದ್ರೆ, ಆ ಹಾವನ್ನು ಯಾರ್ಯಾರೋ ಹೆಂಗೆ ಮಾಡಿದ್ರು ಅಂದ್ರೆ, ಕೆಲವು ಹುಡುಗರು ಆಟಕ್ಕೆ ಹಗ್ಗದ ಆಟ ಆಡ್ತಾರಲ್ಲ ಸ್ಕಿಪ್ಪಿಂಗ್, ಆ ಹಗ್ಗ ತಂದು ಹಿಂಗೆ ಸ್ಕಿಪ್ಪಿಂಗ್ ಆಡಕತ್ತಿದ್ರು. ಕೆಲವ್ರು ತೊಗೊಂಡು ಏನು ಮಾಡಿದ್ರು, ನೀರಿಗೆ ಹೋದವರು ಸಿಂಬಿ ಇಲ್ಲ ಅಂತ ತಿಳ್ಕೊಂಡು ಅದು ಹಾವು ಸುತ್ತಕೊಂಡು ಸಿಂಬಿ ಮಾಡ್ಕೊಂಡು ಹೊಂಟಿದ್ರು. ಹೀಗೆ ಏನಾಗಿತ್ತಪ್ಪ ಅಂದ್ರೆ ಆ ಹಾವು ಪರಿಸ್ಥಿತಿ ಇನ್ನೇನು ಸಾಯುವಂಥ ಸ್ಥಿತಿ ಬಂದಿತ್ತು. ಆವಾಗ ಸನ್ಯಾಸಿಗಳು ಬರ್ತಾರೆ, ಏನಪ್ಪ ನಿಂದು ಸರ್ಪ ಹಿಂಗ್ಯಾಕಾಗಿ ಅಂದಾಗ, ಎಲ್ಲ ನಿಮ್ಮ ಉಪದೇಶದ ಮಹಿಮಾರಿ ಅಂತೈತಲ್ಲ ಸರ್ಪ. ನಾನೇನು ಉಪದೇಶ ಮಾಡೀನಿ? ಹೌದು, ನೀವೇನು ಮಾಡಿದ್ರಿ? ನಾನು ಎಲ್ಲರನ್ನ ಬುಷ್ ಅಂದು ಅಥವಾ ಅವ್ರನ್ನ ಕಚ್ಚಿ ಹೆದರಿಸ್ತಿದ್ದೆ, ನನ್ನ ತಂಟೆಗೆ ಯಾರು ಬರಲಾರ್ದಂಗೆ ಮಾಡ್ತಿದ್ದೆ. ನೀವೇನು ಉಪದೇಶ ಕೊಟ್ರಿ? ಯಾರಿಗೆ ಕಚ್ಚಬೇಡ ಅಂದ್ರಿ. ಹಂಗಾರೆ ನಾನು ಕಚ್ಚಲಾರದ ಪರಿಸ್ಥಿತಿ ಏನಾಯ್ತು? ಒಂದಿನ ಬಂದರು ಹಗರ್ಕ ಮಾಡಿದರು, ನಾ ಸುಮ್ಮ ಇದ್ದೆ. ಹಂಗೆ ಬಂದು ಹಿಂದೆ ಬಾಲ ಮುಟ್ಟಿದ್ರು ಸುಮ್ಮ ಇದ್ದೆ, ಹಂಗೆ ಬಂದು ನನ್ನ ನೆತ್ತಿ ಸವರಿದ್ರು ಸುಮ್ಮ ಇದ್ದೆ. ಹಿಂಗಾಗಿ ನಾನು ಏನು ಮಾಡಿದ್ರು, ಎದೆದಕ್ಕೂ ನನ್ನ ಉಪಯೋಗ ತೊಗೊಂಡ್ರು. ಹಿಂಗಾಗಿ ನಂದಾಗ ಮತ್ತೆ ಗುರುಗಳು ಉಪದೇಶ ಮಾಡ್ತಾರೆ, ನೋಡಪ್ಪ ಹುಚ್ಚ, ನಾನು ನಿನಗೆ ಕಚ್ಚಬೇಡ ಅಂದೀನಿ, ಬುಸ್ ಅನ್ಬೇಡ ಅಂತ ಹೇಳಿ. ನಾನು ಬುಸ್ ಅನ್ಬೇಡ ಅಂದೀನಿ, ನಿನ್ನ ರಕ್ಷಣೆಗಾಗಿ ನೀನು ಬುಸ್ ಅನ್ಲೇಬೇಕು. ಈಗ ನೋಡಿ, ನಾಯಿ ಹೊಂಟಿರ್ತೈತಿ, ನೀವು ಕಲ್ಲೋಗಿರಿ, ಅದು ಏನು ಮಾಡುತ್ತಾ? ಗುರ್ರ ಅನ್ನುತ್ತ. ಯಾಕೆ? ಅದ್ರದ್ದು ರಕ್ಷಣೆ. ಒಂದು ಇರಿ ಹೊಂಟಿರ್ತೈತಿ, ಸ್ವಲ್ಪ ಟಚ್ ಮಾಡಿರಿ, ಅದ್ರ ಹಿಂದಿನ ಹಿಂಗೆ ಏನಾಗುತ್ತೆ ನೋಡ್ರಿ, ಹಿಂಗಿದ್ದು ಹಿಂಗೆ ನಿಂದಿರ್ತೈತಿ. ಯಾಕೆ? ತನ್ನನ್ನು ತಾನು ರಕ್ಷಣೆ ಮಾಡೋಕೆ. ಒಂದು ಚೇಳು ಹೊಂಟಿರ್ತೈತಿ, ಅದು ಏನು ತನ್ನ ಪಾಡಿ ತಾನು ಹೊಂಟಿರ್ತೈತಿ, ಆದರೂ ಮನುಷ್ಯನೇನಿಲ್ದ ನನಗೇನೋ ಅಪಾಯ ಆಯ್ತು ಅಂತ ತಿಳ್ಕೊಂಡು ಏನು ಮಾಡ್ತದೆ, ತನ್ನ ಕೊಂಡಿಯಿಂದ ಕುಕ್ಕಿ ನಮಗೆ ವಿಷವನ್ನು ತುಂಬಿಡ್ತೈತಲ್ಲ. ಅವೆಲ್ಲ ಸಹಜ ಗುಣ. ಆದರೆ ಮನುಷ್ಯ ಏನು ಮಾಡಕತ್ತಾನೆ ಇವತ್ತು? ಇಷ್ಟು ಸ್ವತಂತ್ರ ಐತಿ, ಇಷ್ಟೊಂದು ನಮಗೆ ಎಲ್ಲ ರೀತಿಯ ಸವಲತ್ತುಗಳದಾವು, ಆದರೂ ನಾವು ಏನು ಮಾಡಕತ್ತೀವಿ? ಒಬ್ರಿಗೊಬ್ರು ಕಚ್ಚಾಡಕತ್ತೀವಿ. ಬಹುಶಃ ನನಗೆ ಪತ್ರಿಕೆಯಲ್ಲಿ ಬರುವಂಥ ಸುದ್ದಿಗಳನ್ನು ನೋಡಿದಾಗ ಇಷ್ಟು ಮನಸ್ಸು ತಾಪಾಗತ್ತಲ್ಲ. ನಿನ್ನೆ ಪೇಪರಲ್ಲಿ ಇವತ್ತು ನೋಡಿರ್ಬೋದು, ಸಾವಳಗಿಯಲ್ಲಿ, ನಾನು ಮೊದಲು ತೊದಲಬಾಗಿಯಲ್ಲಿದ್ದೆ, ಅಲ್ಲಿಂದ ಜಮಖಂಡಿ ತಾಲೂಕು, ಅಲ್ಲಿಂದ ಒಂದು 4-5 ಕಿಲೋಮೀಟ್ರು ದೂರದಲ್ಲಿ ಸಾವಳಗಿ ಅಂತ. ಆ ಶಾಲೆಯ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಏನು ಮತ್ತು ಹುಡುಗ ಬುದ್ಧಿ ಇರ್ತಾರಲ್ಲ, ಈಗ ಒಂದು ಜ್ವಾಳ ಐತಂದಾಗ ಆ ಜ್ವಾಳದ ಚೀಲದಾಗ ಒಂದಷ್ಟು ಕಲ್ಲನ್ನು ಸೇರಿರ್ತಾವೆ. ಜ್ವಾಳದ ಚೀಲದಾಗ ಕಲ್ಲು ಸೇರಿರ್ತಾವಲ್ಲ, ನಾವು ಅದನ್ನು ಜ್ವಾಳದ ಚೀಲ ಅಂತೀವ, ಕಲ್ಲಿನ ಚೀಲ ಅಂತೀವಿ ರೀ. ಜ್ವಾಳದ ಚೀಲ ಅಂತೀವಿ, ಕಲ್ಲಿನ ಚೀಲ ಅಂತೀವಿ, ಜ್ವಾಳದ ಚೀಲನ ಅಂತೀವಲ್ಲ. ಹಂಗೆ ಈ ಸಮಾಜದಾಗ ನಮ್ಮ ಬದುಕಿನಾಗ ಒಂದಷ್ಟು ಮಂದಿ ವಿಕೃತ ಮನಸ್ಸುಗಳು ಇರ್ತಾರೆ. ಅವ್ರಿಗೆ ಒಳ್ಳೇದು ಕಂಡ್ರೆ ಸಹಿಸೋಕ್ಕಾಗೋದಿಲ್ಲ, ಏನರ ಮಾಡಿ ಕಲ್ಲು ಒಗೆದು ಬಿಡೋದು ಅಥವಾ ಏನರ ಒಗೆದು ಒಟ್ಟಾದ ಕುಳಿ ಹಿಂಡಿ ಬಿಡೋದು, ಹಿಂಗಿರ್ತಾರ. ಬಹುಶಃ ನಿನ್ನೆ ಅದನ್ನು ಬೆಳಗ್ಗೆ ಪತ್ರಿಕೆಯನ್ನು ಓದಿದಾಗ ಎಷ್ಟು ನಮಗೆ ಅರಿವಿನ ಕೊರತೆ ಐತಿ.
ಎಷ್ಟು ನಮಗೆ ಜ್ಞಾನ ಹೆಚ್ಚಾದಂತೆಲ್ಲ ನಾವು ಎಷ್ಟು ಅಜ್ಞಾನಿಗಳಾಗ್ತೇವೆ, ಎಷ್ಟು ಅವಿವೇಕಿಗಳಾಗ್ತಾ ಇದ್ವಿ, ಎಷ್ಟು ಅಮಾನೀಯವಾಗಿ ವರ್ತನೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಒಮ್ಮೆ ಆಲೋಚನೆ ಮಾಡಿದಾಗ ಬಹುಶಃ ಪತ್ರಿಕೆ ಓದಿದವರಿಗೆ ತಮಗೆಲ್ಲ ಗೊತ್ತಿರ್ಬೋದು. ಒಬ್ಬ 19 ವರ್ಷದ ಯುವಕ, ಅವ ಏನು ತಪ್ಪು ಮಾಡ್ಯಾನೋ ಬಿಟ್ಟನೋ ನನಗೆ ಗೊತ್ತಿಲ್ಲ, ಪತ್ರಿಕೆ ವರದಿಯ ಅನುಸಾರ ಅಲ್ಲೇನೋ ಒಂದು ಅಚಾತುರ್ಯ ಆಗೈತಿ, 4 ಮಂದಿ ಕೂಡಿ ಹಾಕಿಕೊಂಡು ಬಡ್ದಾರ, ಅವ ಸತ್ತಾನ ಅನ್ನುವಂಥದ್ದು ಈಗ ಸದ್ಯದ ವರದಿ. ಅದು ಮುಂದೆ ಸತ್ಯಾಸತ್ಯತೆ ಏನೈತೆ ನಾನು ಅದನ್ನು ಬಿಡಿಸಿ ಹೇಳಾರೆ. ಆಗಿರುವಂಥ ಘಟನೆ ಇಂಥವು ಅನೇಕ ಘಟನೆಗಳು ನಡೀತಾವು. ಮೊನ್ನೆ ನಡೀಲಿಲ್ಲ, ಇಲ್ಲೇ ಹಿರೇಮುಚ್ಚುಡುಗುಡದಲ್ಲಿ, ಭಾಳ ದೂರ ಇಲ್ಲ, 5 ಕಿಲೋಮೀಟರ್. ಆ ಘಟನೆಯನ್ನು ನೆನಪಿಸ್ಕೊಂಡ್ರೆ ಕಣ್ಣಾ ನೀರು ಬರ್ತಾವೆ. ಬದುಕಿ ಭಾಳ ಬೇಕಾದಂಥ ಎಷ್ಟು ಮಕ್ಕಳು ರೀ? 3 ಮಕ್ಕಳು. ಭಾಳ ದೂರ ಇಲ್ಲ. ಇಂತಹ ಪವಿತ್ರವಾದಂಥ ಮಾನವ ಜನ್ಮವನ್ನು ಸಣ್ಣ ಸಣ್ಣ ವಿಚಾರಗಳಿಗೆ ನನಗೆ ನೆಮ್ಮದಿ ಇಲ್ಲ, ಸುಖ ಇಲ್ಲ ಅಂತ ತಿಳ್ಕೊಂಡು ಈ ದೇಹವನ್ನು ಆತ್ಮಹತ್ಯೆ, ನೋಡ್ರಿ ಅದಕ್ಕೆ ಎಂಥ ವಿಚಾರ. ನನ್ನನ್ನು ನಾನು ಹತ್ಯೆ ಮಾಡ್ಕೊಳಕತ್ತೀನಿ. ಭಗವಂತ ನೀನು ಇರುವಷ್ಟು ಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಇರಪ್ಪ, ನಿನ್ನ ಟೈಮ್ ಮುಗಿದ ನಾ ಕರ್ಕೊಂಡು ಹೋಗ್ತೀನಿ, ನೀ ಎಲ್ಲಿದ್ದರೂ ಬಿಡೋದಿಲ್ಲ. ಟೈಮ್ ಮುಗಿದು ಬಂದರೆ ಎಲ್ಲಿದ್ದರೂ ನಮಗೆ ಬಂದೇ ಬರುತ್ತೆ. ಒಮ್ಮೆ ಏನಾಗಿತ್ತಂತ, ಯಮ ಕುಟುಗುಣಿಕೇರಿ ಬಂದು ಒಬ್ಬ ವ್ಯಕ್ತಿನ, ಇವತ್ತು ನಿನ್ನ ಟೈಮ್ ಮುಗಿತಪ್ಪ, ನಡಿ ಜಾಗ ಖಾಲಿ ಮಾಡು, ನನ್ನ ಕಡೆ ಬಾ ಅಂತ ತಿಳ್ಕೊಂಡು ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡ್ತಾನೆ. ಯಮ ಬಂದು ಪ್ರಶ್ನೆ ಮಾಡೋಣ, ಅವೊಂದು ಲಿಸ್ಟ್ ಹಿಡ್ಕೊಂಡ್ಬಂದಿರ್ತಾನೆ. ಇವತ್ತು ಯಾರ್ಯಾರ್ದು ಏನೇನು ಪಾಳೆ ಐತಿ ನೋಡಪ್ಪ, ನಿನ್ನ ಮೊದಲೇ ಲಿಸ್ಟ್ನಾಗ ನಿಂದ ಹೆಸರೈತಿ, ಇವತ್ತು ನಡಿ ಅಂತಾನೆ. ಅವಾಗ ಇವ ಒಂದು ಸ್ವಲ್ಪ ಧೈರ್ಯ ಮನುಷ್ಯ, ಯಮ ತಡಿಯೋ ಮರ್ಯ, ನಂದೀಗ ಮೊನ್ನೆ ಲಗ್ನ ಆಗೈತಿ, ಇನ್ನೂ ಜೀವನದಾಗ ಭಾಳ ನಾನು ತಿಳ್ಕೊಳ್ಳೋದೈತಿ, ದಯವಿಟ್ಟು 1 ವಾರ 1 ತಿಂಗಳ ಅಥವಾ 1 4-5 ವರ್ಷ ನನಗೆ ಅವಕಾಶ ಕೊಡು. ಇಲ್ಲ ಇವತ್ತು ನೀನು ಮುಗ್ದೈತಿ ಟೈಮ್, ನಡಿ ಅಂತ ತಿಳ್ಕೊಂಡಂತಾನೆ. ಹಂಗೆ ಒಂದು ಸ್ವಲ್ಪ ನಿನಗೇನಾರ ಮಾಡಿಕೊಡ್ತೀನಿ, ಸ್ವಲ್ಪ ಕುಡಿದ ಕೆಲಸ, ಆಮೇಲೆ ಇಬ್ಬರು ಹೋಗೋಣ ಅಂತ ತಿಳ್ಕೊಂಡು ಅವ ಏನು ಮಾಡ್ತಾನೆ ರೀ, ಅವಂಗ ಯಮಗೆ ಒಂದು ಸ್ವಲ್ಪ ನಿಶೆ ಮತ್ತು ಬರುವಂಗೆ ಒಂದಿಟ್ಟು ಏನೇನೋ ಮಿಕ್ಸ್ ಮಾಡಿ ಕೊಡ್ತಾನೆ. ಸೋಮರಸ ಅಂತ ತಿಳ್ಕೊಂಡು ಯಮ ಅಗದಿ ಘಟ ಕುಡಿತಾನ. ಕುಡಿದು ಪೂರ ಎಚ್ಚರ ತಪ್ಪಿಡ್ತಾನೆ. ಇವನು ಎಳ್ಕೊಂಡು ಹೋಗಿ ಬಂದಿದ್ನಲ್ಲ ಹುಡುಗ, ಕುಟುಗುಣಿಕೇರಿ ಹುಡುಗ, ಇವ ಏನು ಮಾಡ್ತಾನೆ, ಅದನ್ನು ಕಾಟ್ ಹೊಡೆದು ತಳಗೆ ಬರ್ಕೊತಾನೆ ತನ್ನ ಹೆಸರು. ಒಂದೇದು ನಂದು ಇಲ್ಲ ಅಂತೇಳಿ ಅವ ಎಚ್ಚರ ಅದ ನೋಡ್ತಾನೆ, ನನ್ನ ಹೆಸರು ಇರೋದಿಲ್ಲ, ನನ್ನ ಹೆಸರು ತೆಳಗೈತೆ ಅಂತೇಳಿ ತೆಳಗೆ ಬರ್ದಿರ್ತಾನೆ. ಆಯಿತು, ಯಮ ಖುಷಿಯಾಗಿ ಆಮೇಲೆ ಪ್ರಜ್ಞೆ ಬಂದ ಮೇಲೆ ಹೇಳ್ತಾನೆ, ಬಾಲಕ, ನಿನ್ನ ಸೇವೆಯಿಂದ ನಾನು ತೃಪ್ತನಾಗಿದ್ದೇನೆ. ಇವತ್ತು ನಾನು ಚಾರ್ಟ್ ಬದಲಿ ಮಾಡೀನಿ. ನಾ ಏನು ಇವತ್ತು ಮ್ಯಾಲಿಂದ ಲಿಸ್ಟ್ನಾಗ ನಿಂದ ಏನು ಹೆಸರಿತ್ತಲ್ಲ, ನಿನ್ನ ತೊಗೊಂಡು ಹೋಗ್ಬೇಕಾಗಿತ್ತಲ್ಲ, ಹಂಗೆ ಮಾಡೋದಲ್ಲಪ್ಪ, ತೆಳಗಲಿಂದ ತೊಗೊಂಡು ಹೋಗ್ತೀನಿ, ತೆಳಗೆ ಯಾರ್ದು ಹೆಸರೈತೆ ಅವ್ರನ್ನ ತೊಗೊಂಡು ಹೋಗ್ತೀನಿ ಅಂತ ತೆಳಗೆ ನೋಡ್ತಾನೆ, ಇವಂದ ಹೆಸರೈತೆ ಅಲ್ಲಿ. ಇದರ ಅರ್ಥ ಹಣೆ ಬರಹ, ನನ್ನ ಆಯುಷ್ಯ ಮುಗಿದು ಬಂತಪ್ಪ ಅಂದ್ರೆ ಒಂದು ಕ್ಷಣನೂ ನಿಲ್ಲಿಸ್ಕೊಡೋದಿಲ್ಲ. ಅದಕ್ಕೆ ಹೇಳ್ತಾರೆ, ಬದುಕು ಚಟಕ ಬಂಡಿ, ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನ ಪೇಳದಂತೆ ಪಯಣಿಗಳು, ಮದುವೆಗೂ ಮಸನೆಗೂ ಹೋಗೆಂದ ಕಡೆಗೂಡು ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ ಅಂತ ಎಷ್ಟು ಅದ್ಭುತವಾಗಿದೆ. ಈ ಬದುಕನ್ನುವಂಥದ್ದು ಜಟಕ ಬಂಡಿ. ಇದು ಆ ಬಂಡಿಯಲ್ಲಿ ನಾವೆಲ್ಲ ಪ್ರಯಾಣ ಮಾಡಕತ್ತೀರಿ. ಆ ಪ್ರಯಾಣ ಮಾಡುವಂಥ ಅದನ್ನು ಮೂಗ್ದಾರ ಇಟ್ಕೊಂಡು ಸಾರಥಿಯಾಗಿ ಯಾರು ಹೊಂಟಾರಂದ್ರೆ ಭಗವಂತ ಹೊಂಟಾನ. ನಮ್ಮನ್ನು ಮದುವೆಗೂ ಕರ್ಕೊಂಡು ಹೋಗ್ಬೋದು, ಮಸನಕ್ಕೂ ಕರ್ಕೊಂಡು ಹೋಗ್ಬೋದು. ನೋಡ್ತೀವಲ್ಲ, ಎಷ್ಟೋ ಮಂದಿ ಪರಸ್ಥಳದಾಗ ಯಾರೋ ನಮ್ಮ ಸಂಬಂಧಿಕರು ತೀರ್ಕೊಂಡಾರ ಅಂತ ತಿಳ್ಕೊಂಡು ಅವ್ರು ಮಣ್ಣು ಕೊಡಕ್ಕೆ ಹೋಗಿ ಬರುವಾಗ ಇವ್ರ ಗಾಡಿ ಆಕ್ಸಿಡೆಂಟ್ ಆಗಿ ಇವರು ಸತ್ತಂಥ ಘಟನೆಗಳನ್ನು ನೋಡಿ. ಮದುವೆ ಮಂಟಪದಲ್ಲಿ ನಾವು ಕುಸಿದು ಬಿದ್ದು ಸತ್ತವರನ್ನು ಎಷ್ಟೋ ಜನ ನೋಡಿದ್ದೀವಿ. ಯಾಕೆ ಹೀಗಾಗತ್ತೆ? ಅದು ವಿಧಿಲಿಖಿತ. ಅದನ್ನು ಯಾರಿಂದನೂ ತಪ್ಪಿಸೋಕ್ಕಾಗೋದಿಲ್ಲ. ಆದರೆ ನಾನು ಸ್ವ ಇಚ್ಛೆಯಿಂದ ಒಂದಷ್ಟು ಸಾವನ್ನು ತಂದುಕೊಡಕತ್ತೀನಲ್ಲ, ಆತ್ಮಹತ್ಯೆ ಮಾಡ್ಕೊಳಕತ್ತೀನಲ್ಲ, ಇಲ್ಲಿ ಈ ಸಾವನ್ನು ದೂರ ಮಾಡುವಂಥ ಅವಕಾಶ ನಮಗೈತಿ. ಇದರಲ್ಲಿ ಏನೂ ಇಲ್ಲ. ನನಗೇನು ಸಮಸ್ಯೆ ಆಗೈತಿ, ಏನು ಕಷ್ಟ ಆಗೈತಿ, ಒಂದಷ್ಟು ಜನಕ್ಕೆ ಹೇಳಿಕೊಂಡು ಆ ಕಷ್ಟದಿಂದ ಪರಿಹಾರವನ್ನು ತಗೊಂಡ್ರೆ ಇಲ್ಲಿ ಏನಿಲ್ಲ. ಬೇಕಾಗಿರುವಂಥದ್ದು ಪ್ರೀತಿ, ಮಮತೆ, ವಾತ್ಸಲ್ಯ, ಕರುಣೆ, ಅಂತಃಕರಣ ಇವು ಇದ್ವಪ್ಪ ಅಂತಂದ್ರೆ ಇದು ಇಷ್ಟು ಸಿಕ್ಕರೆ ಸಾಕು, ಜೀವನ ಸಾರ್ಥಕ ಆಗತ್ತೆ.
ಹಾಗಾಗಿ ಈ ಪ್ರೀತಿಯ ಹುಡುಕಾಟದಲ್ಲಿ ಅವ್ರು ಇರ್ತಾರೆ, ಬೇರೆ ಏನೂ ಇಲ್ಲ, ಬೇರೆ ಏನೂ ಇಲ್ಲ. ಹಾಗಾಗಿ ಇವತ್ತು ಗುರುವಿನ ಉಪದೇಶ ಅನ್ನುವಂಥದ್ದು, ನಾನು ಎಲ್ಲಿಗೆ ಬಂದಿದ್ದೆ? ಗಿಳಿಕತ್ತಿ ಹೇಳಕತ್ತಿದ್ದೆ, ಗಿಳಿಕತ್ತಿ ಹೇಳಕತ್ತಿದ್ದೆ. ಪಂಜರ, ಬಂಗಾರದ ಪಂಜರದಲ್ಲಿರುವಂಥ ಗಿಳಿ ನೆಮ್ಮದಿಯಿಂದ ಇತ್ತನ್ನದ. ಏನು ಮಾಡೋದು? ಅದಕ್ಕೆ ಪಂಜರದಾಗ ಐತೆ, ಇದು ಹೊರಗೆ ಬಿಟ್ಟರು ಸಾಕಂತೈತದು. ಆಗ ಗುರು ಬಂದು ಅದಕ್ಕೆ ಒಂದಿಷ್ಟು ಬೋಧನೆ ಮಾಡಿ ಹೋಗ್ತಾರೆ. ಬೋಧನೆ ಮಾಡಿ ಹೋದಾಗ ಬೆಳಗಾಗತ್ತೆ. ಆ ಬಂಗಾರದ ಪಂಜರದಲ್ಲಿರುವಂತಹ ಗಿಳಿಗೆ ಒಂದಷ್ಟು ಆಹಾರವನ್ನು ಕೊಡಬೇಕಂತ ತಿಳ್ಕೊಂಡು ಸೇವಕ ಬರ್ತಾನೆ. ಸತ್ತು ಬಿದ್ದಂಗಾಗಿರ್ತದೆ, ಸತ್ತು ಬಿದ್ದಿರ್ತದೆ. ಆತ ಡಂಗ್ರ ಸಾರ್ತಾನ, ಗಿಳಿ ಸತ್ತಿ ಗಿಳಿ ಸತ್ತಿ ಅನ್ನನ ಮಹಾರಾಣಿ. ಆಯ್ತು, ಅದನ್ನು ಹೋಗಿ ಮಣ್ಣು ಮಾಡಿ ಬಂದ್ಬಿಡು ಅಂತೇಳಿ. ಯಾವಾಗ ಅದನ್ನು ತಗೊಂಡು ಹೋಗಿ ಅದನ್ನು ಮಣ್ಣು ಮಾಡ್ಬೇಕಂತೇಳಿ ಪಂಜರ ತೆಗಿತಾನ, ಫುರ್ರ್ ಅಂತ ಹಾರಿ ಹೋಗ್ಬಿಡ್ತೈತಿ. ಇದು ಗುರುವಿನ ಉಪದೇಶ. ಗುರುವಿನ ಉಪದೇಶ ಅಂದರೆ ಹರ ಮುನಿದರು ಗುರು ಕಾಯುವನು ಅಂತ ಹೇಳ್ತಾರಲ್ಲ. ಈ ಭಗವಂತ ನಮಗೆ ನೋಡ್ರಿ, ಅದು ಏನು ಮಾಡಿತ್ತು? ಆ ಒಳ್ಳೆಯ ವಿಚಾರಗಳನ್ನು ಕೇಳಿ ತಾನು ಹೇಳ್ಕೊತ ಹೋದ್ರೆ ಅದಕ್ಕೆ ಬಂಧನನೇ ಜಾಸ್ತಿ ಆಯಿತು. ಆ ಬಂಧನದಿಂದ ಮುಕ್ತಿಯಾಗಿದ್ದು ಯಾರಿಂದ? ಮುಕ್ತಿಯಾಗಿದ್ದು ಯಾರಿಂದ? ಗುರುವಿನಿಂದ. ಆ ಗುರು ಆದಂಥವ ನಮಗೆ ವಿದ್ಯೆ ಕಲಿಸಿರುವಂಥ ಗುರುನೇ ಆಗಿರ್ಬೋದು, ಬುದ್ಧಿ ಹೇಳಿರುವಂಥ ತಂದೆ ತಾಯಿ ಗುರು ಹಿರಿಯರೇ ಆಗಿರ್ಬೋದು. ಇವತ್ತು ನಾ ಏನೋ ತಪ್ಪು ಮಾಡಿದಾಗ ನನ್ನ ಮಗು, ಸಣ್ಣ ಮಗು, ಸರ್ ಇದು ತಪ್ಪು, ಅಥವಾ ಅಪ್ಪ ಇದು ತಪ್ಪು, ಅವ್ವ ಇದು ತಪ್ಪು ಅಂತ ಹೇಳ್ತಂದ್ರೆ ಅದೂ ಕೂಡ ಗುರುನೇ. ಏಕಮೇವ ಅಕ್ಷರ ಕಲಿಸಿದಾತಂ ಗುರು. ನಾವು ಬದುಕಿಗೆ ಎಲ್ಲೆಲ್ಲಿ ತಪ್ತಾ ಇರ್ತೀವಿ, ತಪ್ಪಿದಾಗ ಒಮ್ಮೆಮ್ಮೆ ನಮ್ಮ ಹೆಜ್ಜೆಯನ್ನು ಎಚ್ಚರಿಸಿ ಇದು ತಪ್ಪು, ನೀನು ಮಾಡೋದು ಇಂಥ ಸರಿಯಾದ ಮಾರ್ಗದಲ್ಲಿ ಸಾಗು ಅನ್ನುವಂಥ ವಿಚಾರವನ್ನು ನಾವು ಏನು ಕೇಳ್ತೀವಲ್ಲ, ಇದು ನಿಜವಾದಂಥ ಗುರುವಿನ ಉಪದೇಶವನ್ನು ನಾವು ಎಷ್ಟು ಪಾಲನೆ ಮಾಡ್ತೀವಿ ಅಷ್ಟು ನಮ್ಮ ಬದುಕು ಏನಾಗತ್ತಪ್ಪ ಅಂದರೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಉನ್ನತ ಮಟ್ಟ ಬದುಕಂದರೆ ಜೀವನೋತ್ಸಾಹ ಇರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಯಾಕರ ಬೆಳಗಾತೋ ಮಾರಾಯ, ಏನೋ ಮಾರಾಯ ಇದು ಜೀವನ ಅಂತೇಳಿ ಸಂಕಟ ಪಡುವುದಲ್ಲ, ಜೀವನೋತ್ಸಾಹ ಇರಬೇಕು. ಹಾಗೆ ಏನು ಮಾಡಲಿ, ಇವತ್ತು ಏನು ಕೆಲಸ, ಒಳ್ಳೆ ಕೆಲಸ ಮಾಡಲಿ ಅಂತ ತಿಳ್ಕೊಂಡು ಜೀವನೋತ್ಸಾಹ ಪುಟಿತಾ ಇರಬೇಕು, ಪುಟಿತಾ ಇರಬೇಕು. ಏನೇನು ಒಳ್ಳೆ ಕೆಲಸ ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಐತಿ ಅವನ್ನೆಲ್ಲವನ್ನ ಯಾವುದೇ ಪ್ರತಿಫಲವಿಲ್ಲದೇ ಮಾಡಬೇಕು. ಯಾವತ್ತಿಗೂ ಕರ್ಮವನ್ನು ಮಾಡು, ಕರ್ಮನ್ನೇ ವಾದಿಕಾರಸ್ಥೇನ ಮಾಫಲೇಸು ಕದಾಚನ. ಕರ್ಮ ಮಾಡು, ಆ ಕರ್ಮದ ಪ್ರತಿಫಲದ ಬಗ್ಗೆ ಅಪೇಕ್ಷೆ ಪಡಬೇಡ. ನಿನ್ನ ಸಾಮರ್ಥ್ಯ, ನಿನ್ನ ಒಂದಷ್ಟು ಶ್ರಮ, ನಿನ್ನ ಒಂದಷ್ಟು ತ್ಯಾಗ, ಅದಕ್ಕೆ ಭಗವಂತ ಏನು ಕೊಡಬೇಕು ಕೊಡ್ತಾನ. ನಿಶ್ಚಿಂತನಾಗಿರು, ಕೆಲಸ ಮಾಡು, ಒಳ್ಳೆ ಕೆಲಸ ಮಾಡು, ನಿನಗೆ ಭಗವಂತ ತನ್ನಿಂದ ತಾನೇ ಎಲ್ಲವನ್ನ ಕೊಡ್ತಾನೆ, ಎಲ್ಲವನ್ನ ಕೊಡ್ತಾನೆ. ಇದು ಎಲ್ಲಿಂದ ಸಾಧ್ಯ ಅಂದರೆ ಸತ್ಸಂಗದಿಂದ ಸಾಧ್ಯ. ಅದಕ್ಕೆ ಹೇಳ್ತಾರೆ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಈ ಜೀವನಕ್ಕೆ ಮುಕ್ತಿ ಸಿಗಬೇಕಾದ್ರೆ ಹೇಗೆ ಪಂಜರದಲ್ಲಿರುವಂಥ ಗಿಳಿಗೆ ಬಂಧ ಮುಕ್ತನಾಗಿ ಸ್ವತಂತ್ರವಾಗಿ ಹಾರಿ ಹೋಯ್ತಲ್ಲ, ಹಾಗೆ ನಾವು ಸ್ವತಂತ್ರವಾಗಿ ನಮ್ಮ ಬದುಕನ್ನು ಇನ್ನೊಬ್ಬರಿಗೆ ನೋವಾಗದಂತೆ, ಇನ್ನೊಬ್ಬರಿಗೆ ಬೇಸರವಾಗದಂತೆ, ಇನ್ನೊಬ್ಬರಿಗೆ ಹಾನಿಯಾಗದಂತೆ ನಾನು ಬದುಕಿಬಿಟ್ಟೆ ಅಂದ್ರೆ ಇದರಿಂದ ಸಾರ್ಥಕ ಬದುಕು ಬೇರೆ ಏನೂ ಇಲ್ಲ. ಶಿವರಾಮ್ ಕಾರಂತವರು ಅದನ್ನೇ ಹೇಳ್ತಾರೆ, ಎಲ್ಲೋ ಮನುಷ್ಯನೇ, ಈ ಭೂಮಿಗೆ ಬಂದ ಮೇಲೆ ನೀನೇನು ಸಾಧನೆ ಮಾಡೋದು ಬೇಕಾಗಿಲ್ಲ, ಈ ಜಗತ್ತನ್ನು ಬದಲಾಯಿಸೋದು ಏನೂ ಬೇಕಾಗಿಲ್ಲ. ನೀನು ಬಂದಿಯಲ್ಲಪ್ಪ, ನೀ ಬಂದಾಗ ಹೆಂಗೆ ಈ ಜಗತ್ತಿತ್ತಲ್ಲ, ನೀ ಹೋಗುವಾಗ ಹಂಗೆ ಈ ಜಗತ್ತು ಬಿಟ್ಟು ಹೋಗು. ನೀನು ಬಂದಾಗ ಹೆಂಗೆ ಜಗತ್ತಿತ್ತಲ್ಲ ಹಂಗೆ ನೀನು ಬಿಟ್ಟು ಹೋದೆ ಅಂದ್ರೆ ಇದಕ್ಕಿಂತ ದೊಡ್ಡ ಉಪಕಾರ ಉಪಕೃತ ಮತ್ತೊಂದಿಲ್ಲ. ಇವತ್ತು ನೋಡ್ತಾ ಇದ್ದೀವಿ ನಾವು, ವಿಜ್ಞಾನ ಎಲ್ಲ ಬೆಳೆದೈತೆ ಅಂತೇಳಿ ಭಾಳ ಹೆಮ್ಮೆ ಅಭಿಮಾನ ಪಡ್ತೀವಿ. ಏನು ವಿಜ್ಞಾನ ಬೆಳೀತು, ನಾವೆಲ್ಲ ಭಾಳ ಸಮೃದ್ಧಿಯಾಗಿವಿ, ಭಾಳ ಶಾನ್ಯರಾಗತ್ತೀವಿ ಅಂತ ತಿಳ್ಕೊಂಡು ಮಿಸೈಲು, ಬಾಂಬು, ರಾಕೆಟ್ಟು, ಏನೇನೋ ಕ್ಷಿಪಣಿಗಳು ಎಲ್ಲ ಕಂಡು ಹಿಡಿದು ಏನು ಮಾಡಕತ್ತೀವಿ, ಇನ್ನೊಂದು ದೇಶವನ್ನು ನಾಶ ಮಾಡಲಿಕ್ಕೆ ಹೊರಟೀವಿ, ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಳ್ಳಕತ್ತೀವಿ. ಬಹುಶಃ ಮನುಷ್ಯನಿಗೆ ಜ್ಞಾನ ಬಂದಂತೆ ಇವತ್ತು ಅಜ್ಞಾನಿ ಆಗ್ತಾ ಇದ್ದಾನೆ. ನಾವು ಅನ್ಕೊಳ್ಳೋದಿಲ್ಲ, ಇವತ್ತು ಶಾನ್ಯಾರಿಂದನ ಈ ಸಮಾಜ ಕೆಟ್ಟೈತೆ ಅಂತ ತಿಳ್ಕೊಂಡು ನಮ್ಮ ಎಲ್ಲ ಹಿರಿಯರು ಒಪ್ಕೋತಾರೆ. ಹೆಂಗೆ ಶಾಣ್ಯತನ ಹೆಚ್ಚಂಗಾಗತ್ತೈತಿ, ಹಂಗೆ ನಮ್ಮ ಸಂಸ್ಕಾರವನ್ನು ಮರೆಯಾಕತ್ತೀವಿ.
ಆ ಹಿನ್ನೆಲೆಯಲ್ಲಿ ಇವತ್ತು ಏನು ನಾವು ವಿಜ್ಞಾನದಿಂದ ಆ ವಿಜ್ಞಾನವನ್ನು ನಮ್ಮ ಒಂದು ಒಳ್ಳೆತನಕ್ಕೆ ಉಪಯೋಗಿಸ್ಕೋಬೇಕು ಹೊರತು ಕೆಟ್ಟದ್ದಕ್ಕೆ ಉಪಯೋಗಿಸಬಾರ್ದು. ಬಹುಶಃ ಈಗ ಒಂದು ಕಡ್ಡಿಪಟ್ಟಣ ಬೆಂಕಿಯನ್ನು ಉತ್ಪತ್ತಿ ಮಾಡುವಂಥ ಸಾಧನ ಮ್ಯಾಚ್ ಬಾಕ್ಸ್. ಬಹುಶಃ ಆ ಬೆಂಕಿ ಗೀರಿದರೆ ಕಡ್ಡಿ ಗೀರಿದರೆ ಬೆಂಕಿ ಹತ್ತುತ್ತನ್ನುವಂಥದ್ದು ಜ್ಞಾನ. ಆ ಬೆಂಕಿ ಅಂದರೆ ಕಡ್ಡಿ ಗೀರಿದ ಮೇಲೆ ಬೆಂಕಿ ಹತ್ತಿದ್ದನ್ನು ನಾನು ಎದಕ್ಕೆ ಉಪಯೋಗಿಸ್ಬೇಕು? ನಾವು ಇಲ್ಲಿ ಒಂದು ಜ್ಞಾನ ಜ್ಯೋತಿ, ಒಂದು ಕ್ಯಾಂಡಲ್ ಹಚ್ಚಿದ್ವಿ, ಕ್ಯಾಂಡಲ್ ಮೂಲಕ ಮತ್ತೊಂದು ಜ್ಯೋತಿ ಬೆಳಗಿಸಿದ್ವಿ. ಇದು ಅರಿವು. ಅಂದರೆ ಕಡ್ಡಿ ಗೀರಿದರೆ ಬೆಂಕಿ ಬರುತ್ತೆ ಅನ್ನುವಂಥದ್ದು ಜ್ಞಾನ. ಆದರೆ ಅದನ್ನು ನಾನು ಎದಕ್ಕೆ ಬಳಸಿದೆ? ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿದೆ, ಭಕ್ತಿಯ ಜ್ಯೋತಿಯನ್ನು ಬೆಳಗಿಸಿದೆ. ನಮ್ಮ ಬದುಕಿಗೆ ಇರುವಂಥ ಅಂಧಕಾರವನ್ನು ಹೊಡೆದೋಡಿಸಿ ಒಂದಷ್ಟು ಸುಜ್ಞಾನವನ್ನು, ಒಂದಷ್ಟು ಸಂಸ್ಕಾರವಾದ ಬೆಳಕನ್ನು ನೀಡುವಂತೆ ಆ ಜ್ಯೋತಿಯನ್ನು ಹಚ್ಚಿದ್ವಿ. ಬಹುಶಃ ನಾವು ತಿಳ್ಕೋಬೇಕು, ಇದ ಕಡ್ಡಿಗೀರಿ ಯಾರನ್ನೋ ನಾವು ಸುಡಬಹುದು, ಯಾರ್ದೋ ಮನಿನೂ ಸುಡಬಹುದು, ಹೊಲಕ್ಕೆ ಕಬ್ಬಿಗೆ ಬೆಂಕಿ ಹಚ್ಚಿ ಕಬ್ಬಿನ ಗದ್ದೆನೇ ಸುಡಬಹುದು, ಮನುಷ್ಯರನ್ನೇ ಸುಡಬಹುದು ಅಲ್ವಾ? ಇಲ್ಲಿ ತಿಳ್ಕೋಬೇಕು, ಕ್ರಿಯೆ ಒಂದೇ, ಸುಡುವ ಕ್ರಿಯೆ ಅಲ್ಲಿ ಸುಡ್ತಾ ಇದೆ, ಅಲ್ಲಿ ಸುಡ್ತಾ ಇದೆ. ವ್ಯತ್ಯಾಸ ತಿಳ್ಕೊಳ್ಳೋಣ. ಇದ್ರಾಗೇನು ಲಾಜಿಕ್ ಏನೂ ಇಲ್ಲ. ಬೆಂಕಿ ಉತ್ಪತ್ತಿ ಆಗುತ್ತೆ ಜ್ಞಾನ. ಆ ಬೆಂಕಿಯ ಬಳಕೆಯನ್ನು ಹೆಂಗೆ ಮಾಡ್ಕೋತಾ ಇದ್ದೀನಿ? ಯಾರನ್ನಾದರೂ ಸುಡಕ್ಕೆ ಉಪಯೋಗ ಮಾಡ್ಕೊಂಡಿನೋ, ಇನ್ನೊಬ್ಬರ ಮನೆ ಮುರಿಯೋಕೆ ಉಪಯೋಗ ಮಾಡ್ಕೊಂಡಿನೋ, ಅಥವಾ ಒಂದು ಜ್ಞಾನದ ಜ್ಯೋತಿಯನ್ನು ಹಚ್ಚಿ, ಒಂದಷ್ಟು ಆಹಾರ ತಯಾರು ಮಾಡಲಿಕ್ಕೆ ಒಲೆಯನ್ನು ಹಚ್ಚಿ, ಗ್ಯಾಸಿಗೆ ಒಂದು ಕಿಡಿ ಗ್ಯಾಸ್ ಹಿಂಗೆ ಆನ್ ಮಾಡೋಣ ಅಲ್ವಾ? ಅದೇ ಕಿಡಿಯನ್ನು ಗ್ಯಾಸ್ ಓಪನ್ ಬಿಟ್ಟು ಒಂದಿಷ್ಟು ಕಡ್ಡಿಗೀರಿದರೆ ಬೇಡವಾದಂಥ ಸೊಸೆನೂ ಸಾಯ್ತಾಳೆ, ಬೇಡವಾದಂಥವರು ಸತ್ತು ಹೋಗ್ತಾರೆ ಅಲ್ವಾ? ಅಂದರೆ ಜ್ಞಾನ ಮತ್ತು ಅರಿವು ಅನ್ನುವಂಥದ್ದು ಹೇಗೆ ನಮ್ಮ ಬದುಕಿಗೆ ಮುಖ್ಯ ಅನ್ನುವಂಥ ಒಂದಷ್ಟು ಸಂಸ್ಕಾರಯುತವಾದಂಥ ವಿಚಾರಗಳು ಈ ಸತ್ಸಂಗದಿಂದ, ಒಳ್ಳೆಯವರ ಒಡನಾಟ, ಇಂಥ ಆಧ್ಯಾತ್ಮ ವಿಚಾರ ಮತ್ತೆ 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 ಕೇಳೋದ್ರಿಂದ ನಾವು ಏನಾಗ್ತೀವಿ, ಎಲ್ಲೋ ಒಂದು ಕಡೆ ನಾವು ಮಾಡುವಂಥ ತಪ್ಪುಗಳು ನಮಗೈರ್ವಿಲ್ಲದಂತೆ ಎಚ್ಚರಿಸಿ ನಮ್ಮ ಬದುಕಿಗೆ ಬೆಳಕಾಗ್ತವೆ. ಮುಂದೊಂದು ದಿನ ಅಂತಹ ತಪ್ಪನ್ನು ಮಾಡದೇ ಇರುವಂತೆ ನಮ್ಮನ್ನು ಎಚ್ಚರಿಸ್ತವೆ. ಆ ನಿಟ್ಟಿನಲ್ಲಿ ಇವತ್ತು ಸತ್ಸಂಗ ಮತ್ತು ಗುರುಪದೇಶದ ಒಂದಷ್ಟು ವಿಚಾರಗಳೊಂದಿಗೆ ಇವತ್ತಿನ ದಿನದ ಒಂದು ಏನು ಈ ಆಧ್ಯಾತ್ಮಿಕ ಚಿಂತನೆ ಅನ್ನುವಂಥದ್ದು, ಇದನ್ನು ಇವತ್ತಿಗೆ ಮಂಗಲ ಮಾಡೋಣ. ನಾಳೆಯ ದಿನ ಮತ್ತೆ ಈ ವಿಚಾರವನ್ನು ಇಟ್ಟುಕೊಂಡು ಮತ್ತಷ್ಟು ಹೊಸ ಆಲೋಚನೆಗಳಿಗೆ ನನ್ನ ಒಂದಿಷ್ಟು ವಿಚಾರಗಳನ್ನು ಬಿಚ್ಚಿಡ್ತಾ ಎರಡನೇ ಪ್ರವಚನಕ್ಕೆ ನಾವು ನೀವೆಲ್ಲರೂ ಕೂಡ ಅಣಿಯಾಗೋಣ. ಬಹುಶಃ ಇದೆಲ್ಲ ಉಂಡು ಮಲಗುವಂಥ ಸಮಯ 10 ಗಂಟೆ ಆಯಿತು. ಇಷ್ಟು 10 ಗಂಟೆ ಆದರೂ ಕೂಡ ಇಷ್ಟು ಶ್ರದ್ಧೆಯಿಂದ, ಇಷ್ಟೊಂದು ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ಕೇಳ್ತಾ ಇದ್ದಿರಲ್ಲ. ಇಲ್ಲಿ ಕೇಳುವಂಥ ವಿಚಾರಗಳು ಎಲ್ಲರೂ ಬಂದು ಕೇಳಬೇಕಂತೇನಿಲ್ಲ. 4 ಜನರ ಸದ್ಗುಣಿಗಳ ತಲೆಯಲ್ಲಿ ಈ ವಿಚಾರಗಳು ಹೋದು ಅಂದರೆ ನೀವು ಆ ವಿಚಾರಗಳನ್ನು ಪ್ರಚಾರ ಮಾಡಿ ಮತ್ತೆ ನಾಳೆ ಇದಕ್ಕಿಂತಲೂ ಹೆಚ್ಚು ಜನ ಆಸಕ್ತಿಯಿಂದ, ಇದು ಯಾವುದೋ ಒತ್ತಾಯ ಅಲ್ಲ, ಯಾರ್ದೋ ಒಂದು ಏನೋ ಇಲ್ಲಿ ಭಕ್ತಿ ತೋರಿಸ್ಬೇಕು, ಈ ಮಠದ ನಾನು ಸೇವಾ ಮಾಡ್ತೀನಿ ಅಂತ ತಿಳ್ಕೊಂಡು ತೋರಿಸೋದಲ್ಲ. ಏನೋ ಒಂದಷ್ಟು ಸತ್ಸಂಗ ಸಂಸ್ಕೃತಿ ಇಲ್ಲಿ ಉಳಿಬೇಕು, ಈ ಸಂಸ್ಕಾರ ಮುಂದುವರಿಬೇಕಂತ ತಿಳ್ಕೊಂಡು ಹಿರಿಯರ ಆಲೋಚನೆ ಏನದಲ್ಲ, ಆ ಹಿರಿಯರ ಆಲೋಚನೆಗೆ ಏನು ಕಿರಿಯರು ಯುವಕರದಿರಲ್ಲ ಅವರೂ ಕೂಡ ಅವರಿಗೆ ಕೈ ಜೋಡಿಸಿ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದುವರೆದರೆ ಖಂಡಿತವಾಗಲೂ ಜಯ ಇರುತ್ತೆ, ಖಂಡಿತವಾಗಲೂ ಒಂದು ಒಳ್ಳೆಯದಾಗತ್ತೆ, ಈ ಸಮಾಜಕ್ಕೆ ಒಳ್ಳೆಯದಾಗತ್ತೆ. ನಮ್ಮ ಭವಿಷ್ಯದ ಏನು ಕಂದಮಗಳದವಲ್ಲ, ಇಂದೋ ನಾವು ಬಿದ್ದು ಹೋಗುವಂಥ ಮರ, ಆದರೆ ಮುಂಬರುವಂಥ ನಮ್ಮ ಯುವ ಪೀಳಿಗೆ ಏನೈತಲ್ಲ, ಸಣ್ಣ ಸಣ್ಣ ಮಕ್ಕಳಿಗೆ ನಾವು ಒಳ್ಳೆಯ ರೀತಿಯಾದಂಥ ಸಂಸ್ಕಾರವನ್ನು ಬಿತ್ತಿ ಅವರಲ್ಲಿಯೂ ಕೂಡ ಇವತ್ತು ನಾವು ಬರೀ ಹಣ, ಆಸ್ತಿ, ಅಂತಸ್ತು ಇದನ್ನು ಮಾಡೋದ್ರಾಗ ಹೊಂಟೀವಿ ಹೊರತು ಹೃದಯ ಶ್ರೀಮಂತಿಕೆಯನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ಎಲ್ಲೋ ಎಡುತ್ತಾ ಇದ್ದೀವಿ. ಇಂಥ ಎಲ್ಲ ವಿಚಾರಗಳೊಂದಿಗೆ ನಾಳೆ ಮತ್ತಷ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಮಂಡನೆ ಮಾಡಲಿಕ್ಕೆ ಬರ್ತಾ ಇದ್ದೀನಿ. ಆದಷ್ಟು ಬೇಗನೆ ಮಾಡಿದರೆ 9 ಗಂಟೆಗೆ ಪ್ರಾರಂಭ ಆಯ್ತು ಇವತ್ತು. ಇನ್ನಷ್ಟು ಬೇಗ ನಾವು ಮಾಡಿದ್ವಿ ಅಂದ್ರೆ ನಾನು ಕೂಡ ಮತ್ತೊಂದು ಊರಿಗೆ ಹೋಗಲಿಕ್ಕೆ ನನಗೂ ಕೂಡ ಅವಕಾಶ ಮಾಡಿಕೊಡಿ. ನಾನು ಆಗಲೇ ಹೇಳಿದೆ, ನಾನೇನು ಸನ್ಯಾಸಿ ಅಲ್ಲ, ನಾನು ನಿಮ್ಮಂತೆ ಸಂಸಾರಿ, ನನಗೂ ಎಲ್ಲದೂ ಇದೆ. ಅವೆಲ್ಲವುಗಳನ್ನು ಜೊತೆಯಲ್ಲಿ ಇಟ್ಟುಕೊಂಡು ನಮ್ಮ ಈರಣ್ಣ ಶೆಟ್ಟರ್ ಅವರು, ಇಲ್ಲಿನಂಥ ಹಿರಿಯರು ಬರೀ ಹಿಂಗೆ ಒಂದಿಷ್ಟು ನಿಮಗೆ ಉಪದೇಶ ಮಾಡಿ ಅಂದರೆ ಇವು ಉಪದೇಶ ಅಲ್ಲ, ನನ್ನ ಅಲ್ಪ ಮತಿಗೆ ತಿಳಿದಂಥ ವಿಚಾರಗಳು ಅಂತ ನಾನು ಹೇಳ್ತಾ ಇದ್ದೀನಿ. ಒಳ್ಳೆ ಹುಚ್ಚೇಶ ಹಾಗೆ ಪರಮ ಪೂಜ್ಯ ಕೊಟ್ಟೂರು ಮಹಾಸ್ವಾಮಿಗಳ ಆಶೀರ್ವಾದ ಏನೋ ಗೊತ್ತಿಲ್ಲ,
ನಿಮ್ಮೆಲ್ಲರ ಆಶೀರ್ವಾದ ಏನೋ ಗೊತ್ತಿಲ್ಲ, ತಾಯಂದರ ಆಶೀರ್ವಾದ ಏನೋ ಗೊತ್ತಿಲ್ಲ, ಏನೋ ಒಂದಷ್ಟು ವಿಚಾರಗಳನ್ನು ನನ್ನ ಅಲ್ಪಮತಿಗೆ ಇದರಲ್ಲಿ ಯಾವ್ಯಾವ ನಿಮಗೆ ಒಳ್ಳೆಯ ಅನಿಸ್ತಾವೋ ಈ ಕಿವಿಯಲ್ಲಿ ಕೇಳಿ ನಿಮ್ಮ ಹೃದಯಕ್ಕೆ ತೊಗೊಂಡು ಹೋಗ್ರಿ. ಯಾವ್ಯಾವ ಈ ಮಾಸ್ತರ್ ಏನೋ ಬಂದಾನ ಏನೇನೋ ಹೇಳಿದ ಅಂತ ತಿಳ್ಕೊಂಡು ಇವನ ಮೇಲೆ ಇವು ಬ್ಯಾಡಪ್ಪ ಅಂದ್ರೆ ಇಲ್ಲಿ ಕೇಳಿ ಇಲ್ಲಿ ಬಿಡ್ರಿ ಅಂತ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ನನ್ನ ಪ್ರಾರ್ಥನೆಯೊಂದಿಗೆ ಬಾಗಿದ ತಲೆ ಮುಗಿದ ಕೈಗಳ ಮೂಲಕ ಶರಣು ಶರಣಾರ್ಥಿಗಳನ್ನು ಅರ್ಪಿಸಿ ಇವತ್ತಿನ ವಿಚಾರಕ್ಕೆ ವಿರಾಮ ಮಾಡ್ತಾ ಇದ್ದೀನಿ. ಅದು ಗುರುಭ್ಯೋ ನಮಃ. ನಮಸ್ಕಾರ. ರವಿ ರಥಪ್ಪ ಬಂದವರು ಶಿಕ್ಷಕರು. ಇವರು ನನ್ನ ಆತ್ಮೀಯ ಗೆಳೆಯರು ಹೌದು, ಆತ್ಮೀಯರು ಹೌದು. ಇವತ್ತಿನ ದಿವಸ ಅತಿ ಚಂದ, ಅಗದಿ ಸುಂದರ, ಅತಿ ಎಲ್ಲರಿಗೂ ತಿಳಿಯುವ ಹಾಗೆ, ಶಿಕ್ಷಕರ ಮಕ್ಕಳಿಗೆ ಮನ ಮುಟ್ಟುವ ಹಾಗೆ ಹೇಳಿ ನಮಗೆ ಸಂತೋಷವನ್ನು ಪಡಿಸಿದ್ದಾರೆ. ಅವರಿಗೆ ನಮ್ಮ ಕೊಡೂರಿಕೆರೆ ವತಿಯಿಂದ ಹಾಗೂ ನಮ್ಮೆಲ್ಲರ ಬಳಗದ ವತಿಯಿಂದ ಧನ್ಯವಾದವನ್ನು ಹೇಳುತ್ತಾ